ನಮಸ್ಕಾರ ಎಲ್ರಿಗೂ. ಹರ್ಷ ದಿಕ್ಸೂಚಿ ಹೋಲಿಸ್ಟಿಕ್ಸ್ ಸೂಜೋಕು ಥೆರಪಿ ಕ್ಲಾಸ್ಗೆ ನಾವು ಕರೆಸ್ಪಾಂಡೆನ್ಸು ಮತ್ತು ಓವರ್ಲ್ಯಾಪಿಂಗು ಸೆಕೆಂಡ್ರಿ ಸಿಸ್ಟಮ್ ಅಂತ ಹೇಳ್ತೀವಿ. ಆ ಸೆಕೆಂಡ್ರಿ ಸಿಸ್ಟಮ್ನ ನೋಡಿದ್ದೀವಿ. ಪ್ರೈಮರಿ ಕರೆಸ್ಪಾಂಡೆನ್ಸು ಸೆಕೆಂಡ್ರಿ ಕರೆಸ್ಪಾಂಡೆನ್ಸ್ ನೋಡ್ತಾ ಇದ್ದೀವಲ್ವಾ. ಈಗ ಎರಡು ನೋಡಿದ್ದೀವಲ್ವ. ಈಗ ನೆಕ್ಸ್ಟ್ ಸ್ಟೆಪ್ಪು ಮೂರನೇದು. ಇಲ್ಲಿ ಮೂರಿದೆ. ಆ ಮೂರಲ್ಲಿ ನಾವು ಅದನ್ನು ಇನ್ಸೆಕ್ಟ್ ಸಿಸ್ಟಮ್ ಅಂತ ತಗೊಳ್ತೀವಿ. ಮೇಲ್ಭಾಗ ಇದು, ಮಧ್ಯಭಾಗ ಅಪ್ ಟು ರಿಪ್ಸ್ವರೆಗೂ ಮಧ್ಯಭಾಗ, ಈ ರಿಪ್ಸಿಂದ ಕೆಳಗಡೆ ಸೊಂಟ ತನಕ ಕೆಳಭಾಗ ಅಂತ ಮೂರು ಭಾಗ ಅಂತ ತಗೊಳ್ತೀವಿ. ಈಗ ಪ್ರೈಮರಿ, ಸೆಕೆಂಡ್ರಿ, ಇದು ಟ್ರೈ ಅಂದರೆ ಮೂರನೇ ವಿಭಾಗ. ಇದು ಈ ಮೂರನೇ ವಿಭಾಗದಲ್ಲಿ ಸ್ವಲ್ಪ ಮಿಸ್ ಮ್ಯಾಚಿಂಗ್ ಅಂತ ಹೇಳ್ತೀನಿ. ಎಕ್ಸಾಕ್ಟಾಗಿ ನಿಮ್ಗೆ ಕೇಳಬೇಕಂದ್ರೆ ಮಿಸ್ ಮ್ಯಾಚಿಂಗ್. ಸರ್ ಪಾಯಿಂಟ್ ಅಂತೀವಿ, ನೀವು ಇಲ್ಲಿ ತೋರಿಸ್ತಾ ಇದ್ದೀರಾ ಅಂದರೆ ಸೊ ಒಂದು ಸ್ಟೆಪ್ ಮುಂದಕ್ಕೆ ಹೋದಾಗ ಇನ್ನೂ ಅಕ್ಯುರಸಿ ಕೊಡ್ತಾ ಇದ್ದೀವಿ ನಾವು. ಇವಾಗ ಅದನ್ನ ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ. ನೀವು ಇದನ್ನು ಸ್ಟಾರ್ಟ್ ಮಾಡಬೇಕಾ ಇವಾಗ? ಬೇಡ. ಇವಾಗ ನೀವು ಫಸ್ಟ್ ಏನೇನು ಕಲಿತಾ ಇದ್ದೀರಾ ಅದನ್ನೇ ಸ್ಟಾರ್ಟ್ ಮಾಡ್ತಾ ಬನ್ನಿ. ಪ್ರೈಮರಿ, ಸೆಕೆಂಡ್ರಿ ಕರೆಸ್ಪಾಂಡೆನ್ಸು. ಪ್ರೈಮರಿ ಆಯಿತು, ಓವರ್ಲ್ಯಾಪಿಂಗ್ ಆಯಿತು, ಸೆಕೆಂಡ್ರಿ ಕರೆಸ್ಪಾಂಡೆನ್ಸ್ ಸಿಸ್ಟಮ್ ಆಯ್ತಲ್ವಾ. ಇದರಲ್ಲಿ ನೀವು ಥರೋ ಆಗ್ತಾ ಬನ್ನಿ. ನೀವೆಷ್ಟು ಥರೋ ಆಗ್ತೀರಾ, ಎಷ್ಟು ಅಕ್ಯುರೇಟಾಗಿ ನೀವು ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ನೆಕ್ಸ್ಟ್ ಸ್ಟೆಪ್ಪಿಗೆ ಬನ್ನಿ. ಅವಾಗ ಯಾವುದದು? ಇನ್ಸೆಕ್ಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಇನ್ಸೆಕ್ಟ್ ಸಿಸ್ಟಮು ಆಗಿದೆ ಆಗಲೇ. ಇದು ತಲೆಭಾಗ, ಇದು ಎದೆ ಭಾಗ, ಇದು ಹೊಟ್ಟೆ ಭಾಗ. ಇದು ಮೂರು ಭಾಗಗಳನ್ನ ತಗೊಳ್ತೀವಿ ನಾವು. ಸೊ ಇದರಲ್ಲಿನೂ ಪ್ರೊಜೆಕ್ಟ್ರಿ ಆರ್ಗನ್ಸನ್ನು ನೀವು ತೊಗೊಳ್ಳೋದೇ ಆದರೆ ಪ್ರೊಜೆಕ್ಟ್ರಿ ಆರ್ಗನ್ಸು ನಮ್ಮ ಸೈಡಲ್ಲಿ ಬರುತ್ತೆ, ಈ ಕಡೆ ಸೈಡಲ್ಲಿ ಬರುತ್ತೆ. ಇದು ಕೈಗಳು, ಇದು ಕಾಲುಗಳು. ನಾವು ದೇಹವನ್ನು ಈಗ ಇಟ್ಕೊಂಡಾಗ ನೀವೇನು ನೋಡ್ತಾ ಇದ್ದೀರಲ್ವ, ನಿಮ್ಮ ದೇಹದ ಬಲಭಾಗಕ್ಕೆ ಪ್ರೊಜೆಕ್ಟ್ರಿ ಆರ್ಗನ್ಸ್, ರೈಟ್ ಹ್ಯಾಂಡ್ ರೈಟ್ ಲೆಗ್, ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಲೆಗ್. ಓಕೆನಾ? ಸೊ ಇದು ನಾವು ಇನ್ಸೆಕ್ಟ್ ಸಿಸ್ಟಮಲ್ಲಿ ತೊಗೊಳ್ತೀವಿ. ತುಂಬ ಸಿಂಪಲ್ ಆಗಿದೆ. ಇನ್ಸೆಕ್ಟ್ ಸಿಸ್ಟಮ್ ಇದೊಂದೇ ಬಿರಳಲ್ಲ, ಎಲ್ಲ ಬಿರಳಲ್ಲೂ ತೊಗೊಳ್ತೀವಿ. 8 ಬಿರಳಲ್ಲೂ ನಾವು ತೊಗೊಳ್ತೀವಿ ಇನ್ಸೆಕ್ಟ್ ಸಿಸ್ಟಮ್ನ. ಈ ಚಿತ್ರ ಎಲ್ರಿಗೂ ಪರಿಚಯ ಇದೆ ಅಲ್ವಾ? ಈಗೇನು ನೋಡ್ತಾ ಇರೋದು? ಇನ್ಸೆಕ್ಟ್ ಸಿಸ್ಟಮ್. ಇನ್ಸೆಕ್ಟ್ ಸಿಸ್ಟಮ್. ಇನ್ಸೆಕ್ಟ್ ಸಿಸ್ಟಮಲ್ಲಿ ಈ ಜಾಯಿಂಟ್ ಇದೆ ನೋಡಿ, ಬ್ಯಾಕ್ ಸೈಡು. ನಾವೆಲ್ಲ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀವಿ, ಕರೆಕ್ಟ್ ಅಲ್ವಾ? ಈ ಜಾಗದಲ್ಲಿ. ಸೊ ಇದು ನೋಡಿ, ನಿಮ್ಮ ಮೂಳೆ ಇಲ್ಲಿ ತನಕ ಬಂದಿರುತ್ತೆ. ಇದು ಇನ್ ಆ್ಯಂಡ್ ಯಾಂಗ್ ಎರಡೂ ಕಡೆನೂ ಅಷ್ಟೇ. ಈ ಇನ್ಸೈಡ್ ಇದೆಯಲ್ವಾ, ಇನ್ಸೈಡು ಇಲ್ಲಿವರೆಗೂ ಬಂದಿರುತ್ತೆ. ನೀವು ಟ್ರೀಟ್ ಮಾಡಬೇಕಾದ್ರೆ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಇಷ್ಟು ದಿವಸ. ನೀವು ಇನ್ಸೆಕ್ಟ್ ಸಿಸ್ಟಮಲ್ಲಿ ನಾವು ಈ ಮೂರು ಭಾಗವನ್ನು ತಗೊಂಡಾಗ ನಾವು ಕರೆಕ್ಟಾಗಿ ನೋಡಿ, ನಾವು ಈ ಲೈನ್ಗೆ ಎಂಡ್ ಮಾಡ್ತಾ ಇದ್ದೀವಿ. ಯೂಶ್ವಲಿ ಈ ಲೈನ್ಗೆ ಎಂಡ್ ಮಾಡ್ತಾ ಇದ್ದೀವಿ. ಇವಾಗ ಇನ್ನು ಮುಂದೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಈ ಲೈನಲ್ಲ, ಈ ಜಾಯಿಂಟ್, ಈ ಡ್ಯಾಸ್ಟಲ್ ಜಾಯಿಂಟ್ ಅಂತ ಹೇಳ್ತೀವಿ. ಇದು ಈ ಜಾಯಿಂಟನ್ನು ನೀವು ಕನ್ಸಿಡರ್ ಮಾಡ್ಕೋಬೇಕು. ಈ ಜಾಯಿಂಟನ್ನು ಇನ್ನು ಮುಂದೆ ಕನ್ಸಿಡರ್ ಮಾಡೋಂಗಿಲ್ಲ. ಇಲ್ಲಿ ತನಕ ಕಲಿಯೋ ತನಕ ನೀವು ಈ ಜಾಯಿಂಟು ಅಷ್ಟೇ. ಸೊ ಇವಾಗ ನೀವು ಪೂರ್ತಿ ಕಲಿತೀರಾ, ಮುಂದೆನೂ ಕಲಿತಾ ಹೋಗ್ತೀರಾ. ಸೊ ನೀವು ಬ್ಯಾಕ್ ಸೈಡ್ ನೋಡ್ತಾ ಇರಿ. ಈ ಪಿಕ್ಚರಲ್ಲಿ ನೋಡಿ, ಇಲ್ಲಿದೆಯಲ್ವಾ, ಇದು ಬ್ಯಾಕ್ ಸೈಡು. ಸೊ ಫ್ರಂಟು ಸಹ ಇದು ಇಲ್ಲಿವರೆಗೂ ಬರುತ್ತೆ. ಈ ಪಿಕ್ಚರ್ ಕಾಣಿಸ್ತಾ ಇದೆಯಲ್ವಾ? ಇವಾಗ ಈ ಇಮೇಜ್ ಏನಿದೆಯಲ್ವಾ, ಈ ಇಮೇಜು ಇಲ್ಲಿಂದ ಫುಲ್ ಇಲ್ಲಿ ತನಕನೂ ಬರುತ್ತೆ, ಈ ಲೆವೆಲ್ವರೆಗೂ ಬರುತ್ತೆ ಇಮೇಜ್. ಆ ಇಮೇಜು ಸಿಕ್ಕಿಲ್ಲ, ಅದು ನಾನು ಸಿಕ್ಕಾಗ ನಿಮಗೆ ನಾನು ಪೋಸ್ಟ್ ಮಾಡ್ತೀನಿ. ಸೊ ಈಗ ನಿಮ್ಗೆ ಅರ್ಥ ಆಯ್ತಲ್ವ? ಈಗ ಇನ್ಸೆಕ್ಟ್ ಸಿಸ್ಟಮಲ್ಲಿ ನಾವು ಎಲ್ಲಿಂದ ಎಲ್ಲಿವರೆಗೆ ತೊಗೋಬೇಕಾಗತ್ತೆ ಇವಾಗ ಅಂತ. ನಾವು ಕೆಲವು ಸರಿ ಬ್ಯಾಕ್ ಪೇನಲ್ಲಿ ಫೇಲ್ಯೂರ್ ಆಗ್ತೀವಿ. ಯಾಕೆ ಫೇಲ್ಯೂರ್ ಆಗ್ತೀವಿ? ನಾವು ಇಷ್ಟಕ್ಕೆ ಮಾತ್ರ ಕಲ್ತ್ಕೊಂಡಿದ್ವಿ. ಸೊ ಇಲ್ಲಿಂದ ಮುಂದಕ್ಕೆ ನಾವು ಕಲ್ತಿರಲಿಲ್ಲ. ಸೊ ದಿಸ್ ಈಸ್ ದ, ನಾನು ಆಗಲೇ ಹೇಳಿದೆ, ಪ್ರೈಮರಿ ಕರೆಸ್ಪಾಂಡೆನ್ಸ್, ಸೆಕೆಂಡರಿ ಕರೆಸ್ಪಾಂಡೆನ್ಸ್ ಮತ್ತು ಒಂದು ಟ್ರೈ ಕರೆಸ್ಪಾಂಡೆನ್ಸ್. ಇದು ಮೂರನೇದು ಕರೆಸ್ಪಾಂಡೆನ್ಸ್. ಇದು ಸುಜೋಕಲ್ಲಿ ಇನ್ಸೆಕ್ಟ್ ಸಿಸ್ಟಮ್ ಅಂತ ತೊಗೊಂಡಾಗ ನಾವು ಜಾಯಿಂಟ್ ಇಲ್ಲಿಗೆ, ಅಂದರೆ ಇದನ್ನು ನಾವು ಸ್ಕಿನ್ ಜಾಯಿಂಟ್ ಅಂತ ಹೇಳ್ತೀವಿ, ಇದನ್ನು ಬೋನ್ ಜಾಯಿಂಟ್ ಅಂತ ಹೇಳ್ತೀವಿ. ನಾವೆಲ್ಲ ಕಲಿಬೇಕಾದ್ರೆ ಸ್ಕಿನ್ ಜಾಯಿಂಟಲ್ಲೇ ಕಲಿತೀವಿ, ಪ್ರತಿಯೊಂದು ಅಷ್ಟೇ. ಸ್ಕಿನ್ ಜಾಯಿಂಟ್ ಕಲಿತಾದ ನಂತರ ಪರ್ಫೆಕ್ಷನ್ ಬೇಕು ಅಂದರೆ
ಪರ್ಫೆಕ್ಷನ್ ಆಗೋದಕ್ಕೆ ನಾವು ಯಾವಾಗಲೂ ಬೋನ್ ಜಾಯಿಂಟ್ನ ಕಾನ್ಸಂಟ್ರೇಟ್ ಮಾಡಬೇಕು. ನೀವು ಟ್ರೀಟ್ ಮಾಡಬೇಕಾಗಿರೋದು ಸಹ ಬೋನ್ ಜಾಯಿಂಟಲ್ಲೇ ಟ್ರೀಟ್ಮೆಂಟ್ ಮಾಡಬೇಕಾಗಿರೋದು. ಸ್ಕಿನ್ ಜಾಯಿಂಟಲ್ಲಿ ಯಾವುದನ್ನು ನಾವು ತೊಗೋಬೇಕಾಗುತ್ತೆ ಅಕ್ಯುರಸಿ? ಸ್ಕಿನ್ ಜಾಯಿಂಟಲ್ಲಿ ನಮ್ಮ ಪ್ರೊಜೆಕ್ಟ್ರಿ ಆರ್ಗನ್ಸ್ನ ನಾವು ತೊಗೊಳ್ತೀವಿ. ಯಾವ್ಯಾವುದು ಪ್ರೊಜೆಕ್ಟ್ರಿ ಆರ್ಗನ್ಸು? ಹೆಡ್ಡು, ಎರಡು ಹ್ಯಾಂಡ್ಸ್, 2 ಹ್ಯಾಂಡ್ಸ್ ಆ್ಯಂಡ್ 2 ಲೆಗ್ಸ್, ಕರೆಕ್ಟ್ ಅಲ್ವಾ? ಸೊ ಇದು ಸ್ಕಿನ್. ಇಲ್ಲಿ ನಿಮಗೆ ಪ್ರೊಜೆಕ್ಟ್ರಿ ಇಲ್ಲ. ಇನ್ಸೆಕ್ಟ್ ಸಿಸ್ಟಮಲ್ಲಿ 3 ಭಾಗ ಮಾಡಿದ್ದೀವಿ, ತಲೆ, ಎದೆ ಭಾಗ ಮತ್ತು ಹೊಟ್ಟೆ ಭಾಗ ಅಂತ. ಕೈ ಕಾಲುಗಳು ಇಲ್ಲಿ ಬರುತ್ತಲ್ವಾ? ಸೊ ಇದನ್ನು ನಾವು ಸ್ಕಿನ್ ಜಾಯಿಂಟಲ್ಲಿ ತೊಗೊಳ್ತೀವಿ. ಅಂದರೆ ನೀವು ಡೀಪಾಗಿ ಬೋನ್ ಲೆವೆಲಲ್ಲಿ ಟ್ರೀಟ್ಮೆಂಟ್ ಕೊಡೋ ಅವಶ್ಯಕತೆ ಇಲ್ಲ. ಸ್ಕಿನ್ ಆ್ಯಂಡ್ ಮಸಲ್ಸ್ ಲೆವೆಲಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರೆ ಸಾಕು, ಕ್ಯೂರ್ ಆಗುತ್ತೆ. ಸೊ ಇಲ್ಲಿ ನಾವು ಏನೇ ಟ್ರೀಟ್ಮೆಂಟ್ ಕೊಟ್ಟರು ಸೊ ಬೋನ್ ಜಾಯಿಂಟನ್ನು ನಾವು ಗಣನೆಗೆ ತಗೊಂಡು ಬೋನ್ ಜಾಯಿಂಟನ್ನು ಮೇಲೆ ನಾವು ಟ್ರೀಟ್ ಮಾಡಿದಾಗ ರಿಸಲ್ಟ್ ಇನ್ನೂ ಫಾಸ್ಟಾಗಿ ಬರುತ್ತೆ. ಅರ್ಥ ಆಯ್ತಲ್ವಾ? ಇದು ತುಂಬ ಇಂಪಾರ್ಟೆಂಟ್. ಇದು ನೆಕ್ಸ್ಟ್ ಲೆವೆಲ್ ಆಫ್ ಸುಜೋಗ್ ಥೆರಪಿ. ಅಂದ್ರೆ ಲಿವರ್ ಸ್ಟೊಮಕ್ ಇದ್ದು ಮೇಲೆ ಇದ್ದು ಕೆಳಗಡೆ ಮಾತ್ರ ಅದು ಇಲ್ಲ, ಇಂಟೆಸ್ಟೈನ್ಸ್ ಇಲ್ಲ, ಪ್ಲೇಸ್ ಇನ್ನೂ ಕೆಳಗಡೆ ಬರುತ್ತೆ. ಅದು ನಾವು ಇದನ್ನು ನೋಡಿ, ಇಲ್ಲಿವರೆಗೂ ಎಂಡ್ ಆಗುತ್ತಲ್ಲ, ಇದು ಎಬೋ ದ ಡಯಾಫಾರ್ಮ್ ಅಂತ ಹೇಳ್ತೀವಿ. ಬಿಲೋ ದ ಡಯಾಫಾರ್ಮು ಇಲ್ಲಿಂದ ಇಲ್ಲಿ ತನಕನೂ ಬರುತ್ತೆ ಅವಾಗ. ಸೊ ಇಲ್ಲಿ ಜಾಯಿಂಟ್ ಇದೆ, ಇದು ಬೋನ್ ಜಾಯಿಂಟ್ ಇಲ್ಲಿ ತನಕನೂ ಬರುತ್ತೆ ಇನ್ಸೈಡು ಅಲ್ವಾ? ಸೊ ನಾವು ಈ ಪ್ಲೇಸ್ ಇಷ್ಟಕ್ಕೆ ಫಿಕ್ಸ್ ಮಾಡಿಬಿಟ್ಟಿದ್ದೀವಲ್ಲ ಸ್ಟಮಕ್ಕು, ಈ ಸ್ಟಮಕ್ ಪ್ಲೇಸ್ ಅಪ್ ಟು ಇಲ್ಲಿವರೆಗೂ ಬರುತ್ತೆ, ಇಷ್ಟು ದೊಡ್ಡದಾಗಿ ಬರುತ್ತೆ. ಮತ್ತು ಲಾರ್ಜ್ ಇಂಟೆಸ್ಟೈನು ಇಲ್ಲಿಂದ ಹಿಂಗೆ ಸ್ಟಾರ್ಟ್ ಆಗಿಬಿಟ್ಟು ಈ ಥರ ಬರುತ್ತೆ, ಇಷ್ಟು ದೊಡ್ಡದಾಗಿ ಬರುತ್ತೆ. ಸೊ ನೀವು ಟ್ರೀಟ್ ಮಾಡ್ಬೇಕಾದ್ರೆ ಇದನ್ನು ನೋಡಿಕೊಂಡು ಗಮನದಲ್ಲಿ ಇಟ್ಕೊಂಡು ಟ್ರೀಟ್ ಮಾಡಿ. ನಿಮಗೆ ಅಕ್ಯುರಸಿ ಎಲ್ಲಿ ಲಾರ್ಜ್ ಇಂಟೆಸ್ಟೈನ್ ಇದೆ ಅಂತ ಒಂದು ಸಿಂಗಲ್ ಫಿಂಗರ್ ಅಂತ ತೊಗೊಂಡಾಗ ಇನ್ಸೆಕ್ಟ್ ಸಿಸ್ಟಮಲ್ಲಿ ಸೊ ಇಲ್ಲಿ ಬರುತ್ತೆ. ಯೂಶ್ವಲಿ ನಾವೆಲ್ಲ ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದೀವಿ, ಇಲ್ಲಿಂದನೇ ಹಿಂಗೆ ಸ್ಟಾರ್ಟ್ ಮಾಡಿದ್ದೀವಲ್ವ, ಈಗ ಸ್ಟಾರ್ಟ್ ಮಾಡಿ ಇಲ್ಲಿ ಎಂಡ್ ಮಾಡಿದ್ದೀವಿ. ಸೊ ನೀವು ಬ್ಲಾಡರ್ನ ಟ್ರೀಟ್ ಮಾಡಬೇಕು ಇನ್ಸೈಡ್ ಅಂದರೆ ಆಲ್ಮೋಸ್ಟ್ ಈ ಜಾಗದಲ್ಲಿ ಟ್ರೀಟ್ ಮಾಡಬೇಕು. ಯೂಟ್ರಸ್ ಇಂಟೆಸ್ಟೈನ್ ಮಾತ್ರ ಕೆಳಗೆ ಬರುತ್ತೆ, ಬೋನ್ ಸ್ಕಿನ್ ಲೈನ್ ಎಲ್ಲ ನಿಮ್ಮ ಆರ್ಗನ್ ಫುಲ್ಲು ಇಲ್ಲಿಂದನೂ ಇಲ್ಲಿ ತನಕನೂ ಬರುತ್ತೆ, ಇಲ್ಲಿ ತನಕನೂ ಬರುತ್ತೆ. ಇವಾಗ ಇದೇ ಇಮೇಜು ಏನಿದೆಯಲ್ವಾ, ಇಲ್ಲಿ ತನಕ ನೀವು ಸ್ಟ್ರೆಚ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಅವಾಗೆಲ್ಲ ದೊಡ್ಡದಾಗತ್ತೆ, ಇದೆಲ್ಲ ದೊಡ್ಡದಾಗತ್ತಲ್ವಾ. ಈ ಲಿವರ್ ಅಷ್ಟೇ ಜಾಗ ಇದೇ ಇರುತ್ತೆ. ಇವಾಗ ನಿಮ್ಗೆ ಇಷ್ಟೇ ತೋರಿಸಿದ್ದು ಇದಲ್ವಾ, ಇದೇನಾಗುತ್ತೆ ಇಲ್ಲಿಂದ ಹಿಂಗೆ ಬರುತ್ತೆ ಲಿವರ್. ಸೊ ಸ್ಟಮಕ್ಕು ಇಲ್ಲಿಂದ ಇಲ್ಲಿ ತನಕನೂ ಬರುತ್ತೆ. ಸೊ ಈ ಸ್ಟಮಕ್ ಏರಿಯಾದಲ್ಲಿ ದೊಡ್ಡದಾಗಿ ಸಿಕ್ಕುತ್ತೆ ಜಾಗ. ನಿಮಗೆ ಪ್ರೆಸ್ ಮಾಡಿ ಎಲ್ಲಿ ಪೈನ್ಫುಲ್ ಪಾಯಿಂಟ್ ಇರುತ್ತೆ ಆ ಪೈನ್ಫುಲ್ ಪಾಯಿಂಟನ್ನು ನೀವು ಟ್ರೀಟ್ ಮಾಡಬೇಕು. ಪ್ರೆಷರ್ ಹಾಕೋದು, ಮ್ಯಾಗ್ನೆಟ್ ಹಾಕೋದು ಅಥವಾ ನೀಡ್ಲ್ ಹಾಕೋದು, ಯಾವ್ದು ನೀವೇನು ಮಾಡ್ತೀರಲ್ವಾ, ಸೊ ಪ್ರೆಷರ್ ಪಾಯಿಂಟನ್ನು ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಮ್ಯಾಗ್ನೆಟ್ ಅಂದ್ರೆ ನಮ್ಗೆ ಇನ್ನೂ ಐಡಿಯಾ ಇಲ್ಲ ಸರ್, ಅದು ಗೊತ್ತಿಲ್ಲ. ನಾನಿನ್ನೂ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಹೇಳ್ಕೊಟ್ಟಿಲ್ಲ ಸರ್. ಒಂದು ಈ ಫಸ್ಟ್ ಪಿಕ್ಚರ್ ಅಲ್ಲಿ ಏನು ಲೆಗ್ಸ್ ಇದೆಲ್ಲ ಬರುತ್ತೆ, ಅದು ಎಲ್ಲ ವಾಪಸ್ ಅಲ್ಲಿ ಕೆಳಗಡೆಗೆ ಬರುತ್ತೆ ಅಂತನಾ? ನಾನು ಆಗಲೇ ಏನು ಹೇಳಿ, ಇದು ಬಂದು 3 ಭಾಗ ಮಾಡ್ತೀವಿ. ಇದು ಮೇಲ್ಭಾಗ, ಇದು ಕೆಳಭಾಗ, ಇದು ಮಧ್ಯಭಾಗ ಅಂತ ಹೇಳ್ತೀವಿ. ಈ 3 ಭಾಗದಲ್ಲಿ ಮೇಲ್ಭಾಗದಲ್ಲಿ ತಲೆ ಬರುತ್ತೆ, ಮಧ್ಯಭಾಗದಲ್ಲಿ ಎಬೋ ದ ಡಯಾಫಾರ್ಮ್, ಕೆಳಭಾಗದಲ್ಲಿ ಏನು ಬಿಲೋ ದ ಡಯಾಫಾರ್ಮ್. ಓಕೆನಾ? ಆಮೇಲೆ ಪ್ರೊಜೆಕ್ಟ್ರಿ ಆರ್ಗನ್ಸ್, ಇದಕ್ಕೆ ನಾವು ಪ್ರೊಜೆಕ್ಟ್ರಿ ಆರ್ಗನ್ಸ್ ಅಂತ ಹೇಳಲ್ಲ, ಇದಕ್ಕೆ ಕರೆಸ್ಪಾಂಡೆನ್ಸ್ ಸಿಸ್ಟಮ್ ಆರ್ಗನ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಇನ್ಸೆಕ್ಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಪ್ರೊಜೆಕ್ಟ್ರಿ ಆರ್ಗನ್ಸ್ ಅಂತ ಯಾವುದನ್ನು ಕರಿತೀವಿ? ಹೆಡ್, ಲೆಗ್ಸ್, ಹ್ಯಾಂಡ್ಸ್. ಸೊ ಹೆಡ್ ಹೀಗಿದೆ, ಇದರಲ್ಲಿ ಹೆಡ್ ಕಾಣಿಸ್ತಾ ಇದೆ. ಲೆಗ್ಸ್ ಎಲ್ಲಿ ಬರ್ತಾ ಇದೆ ನಮಗೆ? ಈ ಕಡೆ ಸೈಡಲ್ಲಿ ಬರ್ತಾ ಇದೆ. ಈ ಸೈಡಲ್ಲಿ ಬರೋದು ಇದು ರಿಲೇಟೆಡ್ ವಿತ್ ಸ್ಕಿನ್ ಆ್ಯಂಡ್ ಮಸಲ್ಸ್. ಇದು ಬಂದು ಬೋನ್ ಲೆವೆಲ್ಗೆ ತೊಗೊಳ್ತೀವಿ ನಾವು ಇದನ್ನು. ಯಾವುದು? ಹೆಡ್ಡು, ಇಲ್ಲಿರೋ ಹೆಡ್ಡು, ಅಪ್ಪರು, ಲೋಯರು ಮತ್ತು ಮಿಡಲ್ಲು. ಇದನ್ನು ನಾವು ಬೋನ್ ಲೆವೆಲಲ್ಲಿ ಟ್ರೀಟ್ ಮಾಡ್ತೀವಿ. ಅಂದರೆ ಬೋನ್ ಎಷ್ಟು ಉದ್ದ ಇರುತ್ತೆ ಅಷ್ಟುದವರೆಗೂ ತೊಗೊಳ್ತೀವಿ. ಇದು ಹೆಡ್ಡು, ಇಲ್ಲಿಂದ ಎಲ್ಲಿಗೆ ಬೋನ್ ಇದೆ, ಇಲ್ಲಿಂದ ಎಲ್ಲಿಗೆ ಬೋನ್ ಇದೆ, ಇಲ್ಲಿಂದ ಇಲ್ಲಿವರೆಗೂ ನಾವು ಇದನ್ನು ಎಬೋ ದ ಡಯಾಫಾರ್ಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಿಲೋ ದ ಡಯಾಫಾರ್ಮು ಇಲ್ಲಿಂದ ಇಲ್ಲಿ ತನಕನೂ ಮೂಳೆ ಇದೆ. ಸೊ ಇದನ್ನು ನಾವು ಬೋನ್ ಲೆವೆಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಪ್ರೊಜೆಕ್ಟ್ರಿ ಆರ್ಗನ್ಸ್ಗೆ ನಿಮಗೆ ಯಾವುದೇ ಥರದ್ದು ಬೋನ್ ಇಲ್ಲ. ಇಲ್ಲಿ ನೀವು ಕರೆಸ್ಪಾಂಡೆನ್ಸು ಮತ್ತು ಪ್ರೈಮರಿ ಮತ್ತು ಸೆಕೆಂಡ್ರಿ ಕರೆಸ್ಪಾಂಡೆನ್ಸ್ ತಗೊಂಡಾಗ ನಿಮಗೆ ಬೋನ್ ಸಿಕ್ಕುತ್ತೆ, ಪ್ರೊಜೆಕ್ಟ್ರಿ ಆರ್ಗನ್ಸ್ ಕಾಣಿಸುತ್ತೆ.
ಇನ್ಸೆಕ್ಟ್ ಸಿಸ್ಟಮಲ್ಲಿ ನಿಮಗೆ ಪ್ರೊಜೆಕ್ಟರಿ ಆರ್ಗನ್ಸಲ್ಲಿ ಎಸ್ಪೆಷಲಿ ಲೆಗ್ಸ್ ಆ್ಯಂಡ್ ಆರ್ಮ್ಸ್ಗೆ ನಿಮಗೆ ಯಾವುದೇ ಬೋನ್ ಇಲ್ಲ. ಅದನ್ನು ನಾವು ಸ್ಕಿನ್ ಲೆವೆಲಲ್ಲಿ ಟ್ರೀಟ್ ಮಾಡ್ತೀವಿ. ಸ್ಕಿನ್ ಲೆವೆಲ್ ಮೀನ್ಸ್ ಸ್ಕಿನ್ ಆ್ಯಂಡ್ ಮಸಲ್ಸ್. ಇಲ್ಲಿ ಇಷ್ಟಕ್ಕೆ ಟ್ರೀಟ್ ಮಾಡೋದು, ಇಲ್ಲಿಂದ ಇಲ್ಲಿಗೆ, ಇದನ್ನು ಇಲ್ಲಿಂದ ಇಲ್ಲಿಗೆ ಟ್ರೀಟ್ ಮಾಡ್ತೀವಿ. ನೋ ಕನ್ಫ್ಯೂಷನ್ಸ್. ಓಕೆ ಸರ್, ಥ್ಯಾಂಕ್ ಯು. ನೀವು ಕೇಳೋದು ಇಲ್ಲಿವರೆಗೂ ಬರುತ್ತೆ ಅಂತ, ಕರೆಕ್ಟ್ ಅಲ್ವಾ? ಇಲ್ಲಿಗಿಲ್ಲ, ಇಲ್ಲಿಗೆ ಎಂಡ್ ಆಗುತ್ತೆ. ಇದು ಪ್ರಾಜೆಕ್ಟ್ರಿ ಆರ್ಗನ್ಸ್ ಇಲ್ಲಿಂದ ಇಲ್ಲಿಗೆ ಎಂಡ್ ಆಗುತ್ತೆ, ಇದು ಇಲ್ಲಿಂದ ಇಲ್ಲಿಗೆ ಎಂಡ್ ಆಗುತ್ತೆ. ಅರ್ಥ ಆಯ್ತಾ ಇದು? ಇನ್ನೊಂದ್ಸರಿ ಇಲ್ಲ? ಇಲ್ಲ, ಆಯ್ತು. ಓಕೆ, ಥ್ಯಾಂಕ್ ಯು ಸರ್. ಇಲ್ಲಿದೆ ನಾನು ಹೇಳಿದ್ದು. ನಾವು ಇಷ್ಟು ದಿವಸ ಓದಿರೋದು ಇದಲ್ವಾ, ಇನ್ಸೆಕ್ಟ್ ಸಿಸ್ಟಮ್. ನಾನು ಆಗ ಹೇಳಿದೆ, ಸ್ಟ್ರೆಚ್ ಮಾಡಿದಾಗ ಇಲ್ಲಿವರೆಗೂ ಬರುತ್ತೆ. ಸೊ ಇಲ್ಲಿವರೆಗೂ ಬರುತ್ತೆ. ಇಲ್ಲಿ ಮೂಳೆ ಇದೆಯಲ್ವಾ, ಮೂಳೆ ಕಾಣಿಸ್ತಾ ಇದೆಯಲ್ಲ, ಈ ಮೂಳೆ ಇದು ಸ್ಕಿನ್ ಜಾಯಿಂಟಲ್ಲಿ ಇಲ್ಲಿಗೆ ಬರುತ್ತೆ, ಇದು ಬೋನ್ ಜಾಯಿಂಟ್ಗೆ ಇಲ್ಲಿ ಎಂಡ್ ಆಗುತ್ತೆ. ಸೊ ಇನ್ನು ಮುಂದೆ ನಾವು ಬೋನ್ ಜಾಯಿಂಟಲ್ಲಿ ನಾವು ಟ್ರೀಟ್ ಮಾಡಬೇಕಿಲ್ಲ, ಅದಕ್ಕೂ ಇನ್ ಆ್ಯಂಡ್ ಯಾಂಗ್ ಸಿಸ್ಟಮಲ್ಲಿ. ಸೊ ಈ ರೀತಿಯಾಗಿ ಬರುತ್ತೆ. ಸ್ಪೇಸ್ ಇನ್ನೂ ಜಾಸ್ತಿ ಸಿಗುತ್ತೆ ನಿಮಗೆ. ಅವಾಗಲೇ ನಾವು ನೋಡಿದ ಇಮೇಜು, ಇವಾಗ ನೋಡಿರೋ ಇಮೇಜಲ್ಲಿ ಸ್ಪೇಸ್ ನಿಮಗೆ ತುಂಬ ಜಾಸ್ತಿ ಸಿಗ್ತಾ ಇದೆ. ನೆಕ್ಸ್ಟ್ ಸಿಸ್ಟಮಲ್ಲಿ ಒಂದು ಬೆರಳಲ್ಲಿ ಏನಿರುತ್ತೋ ಎಲ್ಲ ಬೆರಳಲ್ಲೂ ಅದೇ ಇರುತ್ತೆ. ಸೊ ನೋ ಡೌಟ್ಸ್. ಕರೆಸ್ಪಾಂಡೆನ್ಸ್ ಸಿಸ್ಟಮ್ಗೆ ಒಂದೇ ಒಂದು ಕನ್ಫ್ಯೂಷನ್ ಇರ್ಬೋದು. ಈ ಎರಡು ಬೆರಳಲ್ಲಿ ನಿಮ್ಮ ಪಾದ ಮತ್ತು ಹಸ್ತಗಳೇನು ತೊಗೊಳ್ತೀರಾ, ಹೆಬ್ಬೆರಳು ಯಾವ ಕಡೆ ಬರುತ್ತೆ ಅಂತ ಕೆಲವರು ಕನ್ಫ್ಯೂಷನ್ ಇದೆ. ಈ ಎರಡು ನಾವೀಗ ತೊಗೊಂಡಾಗ ಇದು ಲೆಫ್ಟ್ ಸೈಡ್ ಆಫ್ ದ ಬಾಡಿ, ಇದು ರೈಟ್ ಸೈಡ್ ಆಫ್ ದ ಬಾಡಿ. ಓಕೆ, ಸೊ ನಾನು ಅದು ಹಿಂಗೆ ತೋರಿಸ್ತೀನಿ. ಇದು ರೈಟ್ ಸೈಡ್ ಆಫ್ ದ ಬಾಡಿ, ರೈಟ್ ಹ್ಯಾಂಡ್ ಆ್ಯಂಡ್ ರೈಟ್ ಲೆಗ್, ಸಾರಿ ಲೆಫ್ಟ್ ಹ್ಯಾಂಡ್ ಆ್ಯಂಡ್ ಲೆಫ್ಟ್ ಲೆಗ್ ಅಲ್ವಾ. ಸೊ ಇದರ ಫಿಂಗರು ನಿಮಗೆ ತಂಬು ಯಾವ ಕಡೆ ಇರುತ್ತೆ ಆ ಕಡೆ ಬರುತ್ತೆ. ಪ್ರೈಮರಿ ಕರೆಸ್ಪಾಂಡೆನ್ಸ್ ಸಿಸ್ಟಮ್, ನಿಮ್ಮ ತಂಬು ಈ ಜಾಗದಲ್ಲಿ ಬರುತ್ತೆ, ಲೆಗ್ದು ಈ ಜಾಗದಲ್ಲಿ ಬರುತ್ತೆ, ಹ್ಯಾಂಡ್ದು ಈ ಜಾಗದಲ್ಲಿ ಬರುತ್ತೆ. ಇದೆರಡು ಬೆರಳಿಗೆ ಈ ಕಡೆ ಬರುತ್ತೆ, ಬಿಕಾಸ್ ಇಟ್ ಈಸ್ ಸೆಕೆಂಡ್ರಿ ಕರೆಸ್ಪಾಂಡೆನ್ಸ್. ನಾವು ಈ ಕೈನ ತಗೊಂಡಾಗ ಮತ್ತೆ ಒನ್ಸ್ ಅಗೇನು ಇದು ರೈಟ್ ಹ್ಯಾಂಡ್ ರೈಟ್ ಲೆಗ್ ಆಗುತ್ತೆ, ಇದು ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಲೆಗ್ ಆಗುತ್ತೆ. ಈ ರೈಟ್ ಹ್ಯಾಂಡ್ ರೈಟ್ ಲೆಗಲ್ಲಿ ಪ್ರೈಮರಿ ಕರೆಸ್ಪಾಂಡೆನ್ಸ್ ಸಿಸ್ಟಮ್, ಹೆಬ್ಬೆರಳು ಯಾವ ಕಡೆ ಇರುತ್ತೆ, ನಿಮ್ಮ ಪಾಮ್ದು ಏನು ಬರುತ್ತೆ, ಇಲ್ಲಿ ಹೆಬ್ಬೆರಳು ಈ ಕಡೆನೇ ಬರುತ್ತೆ, ಲೆಗ್ದು ಈ ಕಡೆ ಬರುತ್ತೆ, ಇದೆರಡ್ರದ್ದು ಈ ಕಡೆ ಬರುತ್ತೆ. ಯಾಕೆ ಅಂದರೆ ಬಿಕಾಸ್ ಆಫ್ ಇಟ್ ಈಸ್ ಸೆಕೆಂಡ್ರಿ ಕರೆಸ್ಪಾಂಡೆನ್ಸ್. ದಿಸ್ ಈಸ್ ಪ್ರೈಮರಿ ಕರೆಸ್ಪಾಂಡೆನ್ಸು, ಇದು ಸೆಕೆಂಡ್ರಿ ಕರೆಸ್ಪಾಂಡೆನ್ಸ್. ಇಲ್ಲಿ ಇದು ಪ್ರೈಮರಿ ಕರೆಸ್ಪಾಂಡೆನ್ಸು, ಇದು ಸೆಕೆಂಡ್ರಿ ಕರೆಸ್ಪಾಂಡೆನ್ಸ್ ಅಂತ ತೊಗೊಳ್ತೀವಿ. ಇದು ನೆಕ್ಸ್ಟ್ ಆಯುರ್ವೇದಿಕ್ ಬರುತ್ತೆ. ಆಯುರ್ವೇದಿಕ್ ಬಂದಾಗ ಇದಕ್ಕೆ ತದ್ವಿರುದ್ಧವಾಗಿ ಬರುವಂಥದ್ದು. ತದ್ವಿರುದ್ಧ ಅಂದರೆ ಆ್ಯಕ್ಚುಲಿ ಅದು ಆಯುರ್ವೇದಿಕಲ್ಲಿ ನಮ್ಮ ಸಿಸ್ಟಮ್ ಹೇಗಿದೆಯೋ ಹಾಗೆ ತೋರಿಸ್ತಾ ಇದ್ದಾರೆ, ಅದು ಯೋಗ ಪೋಶ್ಚರಲ್ಲಿ ತೋರಿಸ್ತಾ ಇರೋದನ್ನು. ಸೊ ಅದು ಕನ್ಫ್ಯೂಷನ್ ಬೇಡ. ಈಗ ಫಸ್ಟ್ ನೀವು ಸುಜೋಕಲ್ಲಿ ಪೂರ್ತಿ ತರವಾಗಿ ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸು ಸ್ಟಾರ್ಟ್ ಮಾಡಿ, ಅದಾದಮೇಲೆ ಆಯುರ್ವೇದಿಕ್ ಪೋಶ್ಚರ್ಸು ಪ್ಲಸ್ ಆಯುರ್ವೇದಿಕ್ ಸಿಸ್ಟಮ್ನ ಹೇಳ್ಕೊಡ್ತೀನಿ. ಆಗ ನೀವು ಬೇಗ ಅರ್ಥ ಮಾಡ್ಕೊಳ್ತೀರ. ನೀವು ಎರಡೆರಡು ಕಡೆ ಟ್ರೀಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಎಲ್ಲರಿಗೂ ಲಿವರ್ ಹೇಳ್ತಾರಲ್ವಾ, ಲಿವರ್ ಇಲ್ಲಿದೆ 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 ಎಲ್ಲ ಕಡೆ ಇದೆ ಅಂತ ಹೇಳ್ತಾರೆ. ಸೊ ಇವಾಗ ಸೇಮ್ ಅದೇ ಥರನೇ ನಾವು ಇಲ್ಲಿನೂ ಟ್ರೀಟ್ ಮಾಡ್ಬೋದು. ನೋಡಿ, ಬ್ಲಾಡರು ನಾವು ಇಲ್ಲಿನೂ ಟ್ರೀಟ್ ಮಾಡ್ಬೋದು, ಪ್ಲಸ್ ಇಲ್ಲಿನೂ ಟ್ರೀಟ್ ಮಾಡ್ಬೋದು. ಬ್ಲಾಡರ್ನ ಯಾವಾಗ ಟ್ರೀಟ್ ಮಾಡ್ತೀವಿ ನಾವು ಇದನ್ನು, ನೀವು ಸುಜೋಕ್ ಥೆರಪಿಯಲ್ಲಿ ಪರ್ಫೆಕ್ಷನ್ ಆದಮೇಲೆ ಇಲ್ಲಿ ಟ್ರೀಟ್ ಮಾಡ್ತೀರ. ಯಾಕೆ ಅಂದರೆ ಬಿಕಾಸ್ ಈ ಪ್ಲೇಸು ಬ್ಲಾಡರು ಹೌದು, ಪ್ಲಸ್ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆದಾಗ ಇಲ್ಲಿ ನಾವು ಟ್ರೀಟು ಮಾಡ್ತೀವಿ. ಸೊ ಎರಡೂ ಸೇರುತ್ತೆ. ನೀವು ಪೇಷಂಟ್ನ ಕನ್ಫರ್ಮ್ ಮಾಡಬೇಕು. ಪೇಷಂಟ್ ಏಜು, ಪ್ರಾಬ್ಲಮ್ಸು, ಇನ್ ಆ್ಯಂಡ್ ಯಾಂಗು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದೆಯಾ ಅಥವಾ ಬರೀ ಬ್ಲಾಡರ್ ಮಾತ್ರನೇ ಪ್ರಾಬ್ಲಮ್ ಇದೆಯಾ, ಕಿಡ್ನಿಯಿಂದ ಬ್ಲಾಡರ್ ಪ್ರಾಬ್ಲಮ್ ಆಗಿದೆಯಾ ಅಥವಾ ಓನ್ಲಿ ಯಾಂಗ್ ಡಿಫಿಷಿಯನ್ಸಿ ಇದೆಯಾ, ಇದನ್ನೆಲ್ಲ ಚೆಕ್ ಮಾಡಿ ನೀವಿಲ್ಲಿ ಇಲ್ಲಿ ಎರಡು ಕಡೆ ಕೊಟ್ಟಾಗ, ಸರ್ ನಾನು ಕಲರ್ ಹಾಕಿದೆ, ಹಿಂಗೆ ಪ್ರೆಷರ್ ಕೊಟ್ಟಿದ ತಕ್ಷಣ ಕಡಿಮೆ ಆಗೋಯ್ತು ಅಂತಿರಲ್ವಾ. ಸೊ ನೀವು ಯಾವುದೇ ಕಾಯಿಲೆಗೂ ಪ್ರೆಷರ್ ಹಾಕಿ ಅಥವಾ ಕಲರ್ ಹಾಕಿದ ತಕ್ಷಣ ಫಾಸ್ಟಾಗಿ ಕ್ಯೂರ್ ಆಗುತ್ತೆ. ನೀವೆಲ್ಲೇ ಹೋದ್ರೂ ಒಂದು TCM ಥಿಯರಿನ ಅಪ್ಲೈ ಮಾಡಿ ಸುಜೋಕಿಗೆ. ನೀವು TCM ಸ್ಟೂಡೆಂಟ್ ಆಗಿರೋದ್ರಿಂದ. ಅದರ್ವೈಸ್ ಸುಜೋಕಲ್ಲಿ ಏನಿದೆಯೋ ಅದನ್ನು ಮಾಡಿದ್ರೂ ಸಾಕಾಗುತ್ತೆ. TCM ಅಪ್ಲೈ ಯಾಕೆ ಮಾಡ್ತೀವಿ ಅಂದರೆ, ಒಂದು ಆರ್ಗನ್ ಬದಲಾಗಿ ಅದ್ರ ಜೊತೆಗೆ ಇನ್ನೊಂದು ಆರ್ಗನ್, ಕಂಟ್ರೋಲ್ ಆರ್ಗನ್ಗೂ ಕೊಡ್ತೀವಿ. ಸಣ್ಣ ಆರ್ಗನ್ನು, ಮದರ್ ಆರ್ಗನ್ನು, ಗ್ರ್ಯಾಂಡ್ ಸನ್ ಆರ್ಗನ್ನು ಎಲ್ಲದಕ್ಕೂ ಟ್ರೀಟ್ ಮಾಡ್ತೀವಿ.
ಸುಜೋಕಲ್ಲೂ ಹೇಳ್ತೀವಿ ಅದನ್ನು, ಬಟ್ ಸುಜೋಕಲ್ಲಿ ಟಿ ಸಿ ಎಮ್ಗಿಂತ ಸ್ವಲ್ಪ ಏನು ಹೇಳ್ತೀವಿ ಕನ್ಫ್ಯೂಷನ್ ಇದೆ. ಸೊ ಟಿ ಸಿ ಎಮ್ ಪಾಯಿಂಟ್ಗಳು ನೀವು ಆಲ್ರೆಡಿ ಕಲ್ತಿರೋದ್ರಿಂದ ಸುಜೋಕ್ ಮತ್ತೆ ನಿಮಗೆ ಸೇರಿಸಿ ಕನ್ಫ್ಯೂಷನ್ ಮಾಡೋದು ಬೇಡ. ಸೊ ಟಿ ಸಿ ಎಮ್ ಪಾಯಿಂಟ್ ಗೊತ್ತಿರೋದ್ರಿಂದ ಸುಜೋಕ್ ಪಾಯಿಂಟ್ನ ಟಿ ಸಿ ಎಮ್ಗೆ ಕೋರಿಲೇಟ್ ಮಾಡಿಕೊಂಡು ಎರಡನ್ನೂ ಒಟ್ಟಿಗೆ ನೀವು ಟ್ರೀಟ್ಮೆಂಟ್ ಮಾಡೋವಂಥದ್ದು ತುಂಬ ಸುಲಭ. ಸೊ ನೆಕ್ಸ್ಟ್ ಇನ್ಸೆಕ್ಟ್ ಸಿಸ್ಟಮ್ ಆಯಿತು. ಪ್ಲಸ್ ಇನ್ಸೆಕ್ಟ್ ಸಿಸ್ಟಮಲ್ಲೂ ನೀವು ಇನ್ ಆ್ಯಂಡ್ ಆ್ಯಂಗೋ ಲೆಫ್ಟು ರೈಟು ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ನಾನು ಫಸ್ಟೇ ಹೇಳಿದೆ ನಿಮಗೆ, ಯಾವುದೇ ಸುಜೋಕ್ ಸಿಸ್ಟಮಲ್ಲಿ ನೀವು ಕನ್ಫ್ಯೂಷನ್ ಮಾಡಿಕೊಂಡು ಬೇರೆ ಕಡೆ ಪೇಯ್ನ್ ಇತ್ತು ಅಲ್ಲಿ ನಾನು ಸೀಡ್ ಹಾಕಿದ್ದೀನಿ ಕಡಿಮೆ ಆಗಿಲ್ಲ ಅಂದರೆ, ನೀವೆಲ್ಲೋ ಸೀಡ್ ಹಾಕ್ತಿರಲ್ವ, ಪೇಯ್ನ್ ಇರೋ ಜಾಗಕ್ಕೆ ಸೀಡ್ ಹಾಕಿದ್ದೀರಾ ಅಂದರೆ ಅದಕ್ಕೆ ರಿಲೇಟೆಡ್ ಯಾವುದೋ ಒಂದು ಆರ್ಗನ್ ಪ್ರಾಬ್ಲಮ್ ಇರುತ್ತೆ, ಅದು ಸರಿ ಹೋಗಿರುತ್ತೆ. ನೀವೇನು ಅಂದ್ಕೊಳ್ತೀರಾ ಆ ಆರ್ಗನ್ನು ರೆಡಿ ಆಗಿರಲ್ಲ, ಬೇರೆ ಆರ್ಗನ್ ರೆಡಿ ಆಗಿರುತ್ತೆ. ಸೊ ದೆರ್ ಈಸ್ ನೋ ಸೈಡ್ ಎಫೆಕ್ಟ್. ಅಕಸ್ಮಾತ್ ನೀವು ಪೇಯ್ನ್ ಇಲ್ದಿರೋ ಜಾಗಕ್ಕೂ ಸೀಡ್ ಹಾಕಿದ್ದೀರಾ, ಕಲರ್ ಹಾಕಿದ್ದೀರಾ ಅಂತ ಇಟ್ಕೊಳ್ಳಿ. ಸೊ ಫ್ರೀಕ್ವೆನ್ಸಿ ಸೇಮ್ ಇರುತ್ತೆ, ಫ್ರೀಕ್ವೆನ್ಸಿ ಹೈ ಮಾಡಲ್ಲ, ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ನಾರ್ಮಲಾಗಿ ಏನು ಬೇಕು ಅಷ್ಟು ಫ್ರೀಕ್ವೆನ್ಸಿ ಮಾತ್ರನೇ ಕೊಡುತ್ತೆ, ನೀವು ಕೊಡೋ ಸೀಡ್ ಆಗಲಿ ಪ್ರೆಷರ್ ಆಗಲಿ. ಸೊ ಹಾಗಾಗಿ ದೆರ್ ಈಸ್ ನೋ ಸೈಡ್ ಎಫೆಕ್ಟ್ ಇನ್ ಸುಜೋಕ್ ಥೆರಪಿ. ಇನ್ಸೆಕ್ಟ್ ಆಯಿತು. ನೆಕ್ಸ್ಟ್ ಥೆರಪಿ ಬಂದ್ಬಿಟ್ಟು ಮೈಕ್ರೋ ಅಥವಾ ಮಿನಿ. ಕರೆಸ್ಪಾಂಡೆನ್ಸ್ ಆಯಿತು, ಇನ್ಸೆಕ್ಟ್ ಆಯಿತು, ನೆಕ್ಸ್ಟ್ ಮಿನಿ ಸಿಸ್ಟಮ್. ಮಿನಿ ಸಿಸ್ಟಮಲ್ಲಿ ಏನು ತೊಗೊಳ್ತೀವಿ, ಇದೊಂದು ಪಾರ್ಟ್ ಮಾತ್ರ ತೊಗೊಳ್ತೀವಿ ಮಿನಿ ಸಿಸ್ಟಮಲ್ಲಿ. ಮಿನಿ ಸಿಸ್ಟಮ್ ಹೆಂಗೆ ವರ್ಕ್ ಆಗುತ್ತೆ, ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ನೀಡ್ಲಿಂಗ್ ಮಾಡೋದಕ್ಕೆ ತುಂಬ ಮಾಡಿಸಿರುವಂಥ ಜಾಗ ಇದು. ತುಂಬ ಫಾಸ್ಟ್ ರಿಸಲ್ಟ್ ಬರುತ್ತೆ. ಡಯಾಗ್ನೇಸ್ ನಿಮಗೆ ಅಕ್ಯುರಸಿ ಇರಬೇಕು. ಎಕ್ಸಾಕ್ಟಾಗಿ ನಾನು ಎಲ್ಲ ಕಡೆನೂ ಕರೆಸ್ಪಾಂಡೆನ್ಸಲ್ಲೂ ಕಂಡುಹಿಡಿತೀನಿ, ಇನ್ಸೆಕ್ಟಲ್ಲೂ ಕಂಡುಹಿಡಿತೀನಿ, ಅದೇ ಥರ ಫಾಸ್ಟಾಗಿ ನಾನು ಮಿನಿ ಸಿಸ್ಟಮಲ್ಲೂ ಕಂಡುಹಿಡಿತೀನಿ ಅಂತ. ಎಷ್ಟು ಎಫೆಕ್ಟಿವ್ ವರ್ಕ್ ಆಗುತ್ತೆ ನೋಡಿ. ಈ ಮಿನಿ ಸಿಸ್ಟಮಲ್ಲಿ ಎರಡಿದೆ, ಇದನ್ನು ನಾವು ಪೂರ್ತಿ ಮಿನಿ ಸಿಸ್ಟಮ್ ಅಂತ ತೊಗೊಳ್ತೀವಿ. ಒಂದು ಇದನ್ನು ನಾವು 3 ಭಾಗ ಮಾಡ್ಕೊಳ್ಳೋಣ. ಈ 1 ಇಂಚ್ ಇದೆಯಲ್ವ, ಈ 1 ಇಂಚನ್ನು ನಾವು 100 ಸೆಂಟಿಮೀಟರ್ ಥರ ಮಾಡ್ಕೊಂಡು 100 ಮಿಲಿಮೀಟರ್ ಥರ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಇಲ್ಲೊಂದು 33, ಇಲ್ಲೊಂದು 33, 3 ಭಾಗನ ಮಾಡಿಕೊಂಡಾಗ ನಾನು ಆಗಲೇ ಹೇಳಿದ್ನಲ್ವ, ಇದು ಮೇಲ್ಭಾಗ ಇನ್ಸೆಕ್ಟ್ ಸಿಸ್ಟಮಲ್ಲಿ, ಇದು ಕೆಳಭಾಗ, ಇದು ಮಧ್ಯಭಾಗ. ಅದೇ ಥರ ಇದು ಮೇಲ್ಭಾಗ, ಇದು ಕೆಳಭಾಗ, ಇದು ಮಧ್ಯಭಾಗ ಅಂತ ತಗೊಂಡು ಮಿನಿ ಸಿಸ್ಟಮಲ್ಲಿ ನಾವು ಟ್ರೀಟ್ ಮಾಡೋವಂಥದ್ದು. ಸೇಮು ಮಿನಿ ಇನ್ಸೆಕ್ಟ್ ಸಿಸ್ಟಮಲ್ಲಿ ನಾವು ನಮ್ಮ ಪ್ರಾಜೆಕ್ಟ್ರಿ ಆರ್ಗನ್ಸ್ ಏನು ತೊಗೊಳ್ತೀವಲ್ವ, ಇಲ್ಲಿ ಕೈ ಮತ್ತು ಇಲ್ಲಿ ಕಾಲು, ಅದೇ ಥರನೇ ಇಲ್ಲಿನೂ ಅಷ್ಟೇ. ಇಲ್ಲಿ ಕೈಗಳಿರುತ್ತೆ, ಇಲ್ಲಿ ಕಾಲುಗಳಿರುತ್ತೆ. ಕೈಗಳು ಈಗ ಬಂದಿರುತ್ತೆ, ಕಾಲು ಈಗ ಬಂದಿರುತ್ತೆ. ಇದು ಮಿನಿ ಸಿಸ್ಟಮ್. ನಾನು ಆಗಲೇ ಫಿಂಗರ್ದು ಹೇಳಿದ್ನಲ್ವ, ಜ್ಞಾಪಕ ಇದೆಯಲ್ವ, ಕರೆಸ್ಪಾಂಡೆನ್ಸ್ ಸಿಸ್ಟಮಲ್ಲಿ ಫಿಂಗರ್ ಯಾವ ಕಡೆ ಬರುತ್ತೆ, ನೀವೀಗ ಇಟ್ಕೊಂಡಾಗ ಪ್ರೈಮರಿ ಈ ಕಡೆ ಬರುತ್ತೆ, ಸೆಕೆಂಡ್ರಿ ಈ ಕಡೆ ಬರುತ್ತೆ. ಇದೇ ಈಕೆಯಲ್ಲೂ ಅಷ್ಟೇ, ಪ್ರೈಮರಿ ಹೆಬ್ಬೆರಳಿಡೋ ಕಡೆ ಬರುತ್ತೆ, ಸೆಕೆಂಡ್ರಿ ಸಿಸ್ಟಮ್ದು ಕಿರುಬೆರಳು ಕಡೆ ಬರುತ್ತೆ. ಕರೆಕ್ಟ್ ಅಲ್ವಾ? ಇದು ಮಿನಿ ಸಿಸ್ಟಮ್ ಆಯಿತು. ಮಿನಿ ಸಿಸ್ಟಮಲ್ಲಿ ನಿಮಗೆ ಲೆಫ್ಟಲ್ಲಿ ಬರುತ್ತೆ. ಮತ್ತು ಮೈಕ್ರೋ ಸಿಸ್ಟಮ್ಗೆ ಹೋಗೋಣ. ಈಗ ಮೈಕ್ರೋ ಸಿಸ್ಟಮಲ್ಲಿ ಏನು ಮಾಡುತ್ತೆ, ಮೈಕ್ರೋ ಅಲ್ಲಿ ಇದನ್ನು ಹೆಂಗೆ ಕಂಡು ಹಿಡಿತೀರಾ ನೀವು ಇವಾಗ? ಈಗ ವಾಪಸ್ ನಾವು ಕರೆಸ್ಪಾಂಡೆನ್ಸ್ ಸಿಸ್ಟಮ್ಗೆ ಹೋಗೋಣ. ಕರೆಸ್ಪಾಂಡೆನ್ಸ್ ಸಿಸ್ಟಮ್ ಅಂತ ತಗೊಂಡಾಗ ಇದು ಕೈ, ಇದು ಕಾಲು, ಇದು ಕಾಲು, ಇದು ಕೈ ಅಲ್ವಾ? ಈ ಕೈಯಲ್ಲಿ ಹಸ್ತ ಯಾವುದು ನಮಗೆ? ಇದು ಹಸ್ತ. ಕರೆಕ್ಟಾ? ಇದೆ ಅಲ್ವಾ ಹಸ್ತ? ಚಿತ್ರದಲ್ಲಿ ಇದೆಯಲ್ವಾ? ಇದು ಹಸ್ತ, ಇದು ಪಾದ, ಇದು ಇನ್ಸೈಡು, ಇದು ಯಾಂಗ್ ಸೈಡು. ಈ ಪೂರ್ತಿ ಹಸ್ತ ನಿಮಗೆ ಕಾಣಿಸ್ತಾ ಇದೆಯಲ್ವಾ? ಈ ಪೂರ್ತಿ ಹಸ್ತನ ಬರೀ ಈ ಪಾರ್ಟಲ್ಲಿ ಇಮೇಜ್ ಮಾಡ್ಕೊಳ್ಳಿ ನೀವು. ಇಲ್ಲಿ ತಂಬು ಬರುತ್ತೆ, ಇಲ್ಲಿ ಮಿಕ್ಕಿದ 4 ಫಿಂಗರ್ ಬರುತ್ತೆ. ಕರೆಕ್ಟ್ ಅಲ್ವಾ? ಇಲ್ಲಿ ತಂಬು ಬರುತ್ತೆ, ಈ ಜಾಗದಲ್ಲಿ ತಂಬು ಬರುತ್ತೆ, ಇನ್ನು ಮಿಕ್ಕಿದ 4 ಫಿಂಗರ್ಸ್ ಬರುತ್ತೆ. ಇಲ್ಲಿ ಇದು ಬಂದು ಪಾಮ್ ಆಗುತ್ತೆ. ಇದು ಈ ಜಾಗ, ಈ ಜಾಗ, ಈ ಜಾಗದಲ್ಲಿ ಕೂತ್ಬಿಟ್ಟೆ, ಈ ಲೈನಿಂದ ಮೇಲ್ಗಡೆ ಕೂಡುತ್ತೆ ಇಷ್ಟು.
ಪ್ಲಸ್ ಇದು 1 ಫಿಂಗರು, ಇನ್ನು ಮಿಕ್ಕಿದ 4 ಫಿಂಗರ್ ಇಲ್ಲಿ ಬರುತ್ತೆ. ಸೇಮ್ ಈ 4 ಫಿಂಗರ್ ಇಲ್ಲಿ ಮೇಲ್ಭಾಗದಲ್ಲಿ ಬರುತ್ತೆ. 2 ಭಾಗನ ಮಾಡ್ಕೊಳ್ಳಿ. ಈ ಹಸ್ತನ ಫಿಂಗರ್ 1 ಭಾಗ ಮಾಡ್ಕೊಳ್ಳಿ. ಈ ಪಾಮ್ ಅಂತ ಏನು ಹೇಳ್ತೀವಿ ಇದು 2 ಭಾಗ. ಇದನ್ನು ಅಷ್ಟೇ 2 ಭಾಗ ಮಾಡ್ಕೊಳ್ಳಿ. ಈ ಕೆಳಭಾಗನ ಹಸ್ತ, ಈ ಪಾಮ್ ಅಂತ ಮಾಡ್ಕೊಳ್ತೀರಲ್ಲ, ಈ ಜಾಗನ ಈ ಜಾಗಕ್ಕೆ ಹತ್ಕೊಳ್ಳಿ. ಈ 4 ಬೆರಳುಗಳೇನಿದೆಯಲ್ವ, ಈ 4 ಬೆರಳು, ಈ ಉಗುರು ಇದೆಯಲ್ವ, ಈ ಉಗುರಷ್ಟೇ ಜಾಗ ತಗೊಳುತ್ತೆ 4 ಬೆರಳುಗಳು. ಈ ಉಗುರು ಎಷ್ಟಿದೆಯೋ ಅಷ್ಟಕ್ಕೆ ಸರಿಯಾಗಿ 4 ಬೆರಳನ್ನ ಮೇಲಿಂದ ಕೆಳಗಡೆ ಲೈನ್ ಹಾಕ್ಕೊಳ್ಳಿ. 4 ಲೈನ್ ಉಗುರು ಲೆವೆಲ್ಗೆ ಸರಿಯಾಗಿ 4 ಲೈನ್ ಹಾಕ್ಕೊಳ್ಳಿ. ಈ ಫಿಂಗರ್ ಇದೆಯಲ್ಲ, ಹೆಬ್ಬೆರಳು ಇದೆಯಲ್ವ, ಹೆಬ್ಬೆರಳು ಈ ಕಡೆ ಸೈಡಲ್ಲಿ ಬರುತ್ತೆ. ಉಗುರಿಂದ ಒಂಚೂರು ಕೆಳಗಡೆಗೆ ಈ ಜಾಗಕ್ಕೆ ಹೆಬ್ಬೆರಳು ಬರುತ್ತೆ. ನೋಡಿ ಈ ಪಾಮ್ ಹೆಂಗೆ ಜಾಯಿನ್ ಆಗಿದೆ, ಹೆಬ್ಬೆರಳು ಹೆಂಗೆ ಜಾಯಿನ್ ಆಗಿದೆ, ಅದೇ ಥರನೇ ಇಲ್ಲಿ ಜಾಯಿನ್ ಆಗುತ್ತೆ. ಮಿನಿ ಸಿಸ್ಟಮ್ ಮತ್ತು ಮೈಕ್ರೋ ಸಿಸ್ಟಮ್. ಮಿನಿ ಸಿಸ್ಟಮ್ ಮತ್ತು ಮೈಕ್ರೋ ಸಿಸ್ಟಮ್ನ ಈಗ ಯೂಸ್ ಮಾಡಬೇಡಿ. ನೀವು ಇದರಲ್ಲಿ 100% ತರವಾಗಿ ನಾನು ಕರೆಕ್ಟಾಗಿ ಟ್ರೀಟ್ ಮಾಡ್ತೀನಿ ಅಂದಾಗ ನೀವು ಮಿನಿ ಸಿಸ್ಟಮ್ ಮೈಕ್ರೋ ಸಿಸ್ಟಮ್ನ ಯೂಸ್ ಮಾಡ್ಬೋದು. ಮಿನಿ ಸಿಸ್ಟಮ್ ಮೈಕ್ರೋ ಸಿಸ್ಟಮ್ ಎರಡೂ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಮಿನಿ ಸಿಸ್ಟಮ್ ಆ್ಯಂಡ್ ಮೈಕ್ರೋ ಸಿಸ್ಟಮಲ್ಲಿ ಯಾಂಗ್ ಸೈಡ್ ತೊಗೊಂಡಾಗ ನಿಮಗೆ ಹೆಬ್ಬೆರಳು ಕಡೆ ಥೊರಾಸಿಕ್ ಪಾರ್ಟ್ ಬರುತ್ತೆ. ಸೆಂಟ್ರಲ್ಲಿ ನಿಮಗೆ ಇನ್ನು ಈ ರಿಮೈನಿಂಗು ಇದು ಸರ್ವೈಕಲ್ ಪಾರ್ಟ್ ಅಂತ ಹೇಳ್ತೀವಿ. ಸರ್ವೈಕಲು ಅರ್ಧ ಥೊರಾಸಿಕ್ಕು ಈ ಕಡೆ ಬರುತ್ತೆ ಹೆಬ್ಬೆರಳು ಕಡೆ. ಇಲ್ಲಿಂದ ಇಲ್ಲಿವರೆಗೂ ಅರ್ಧ ಥೊರಾಸಿಕ್ಕಿಂದ ಕಾಕ್ಸಿಕ್ವರೆಗೂ ಏನಿದೆಯಲ್ವ ಸ್ಪೈನಲ್ ಕಾರ್ಡ್, ಅದು ಈ ಜಾಗದಲ್ಲಿ ಬರುತ್ತೆ. ಇಲ್ಲಿಂದ ಕೆಳಗಡೆ ಬರುತ್ತೆ. ಮಿನಿ ಸಿಸ್ಟಮಲ್ಲಿ ಸರ್ವೈಕಲ್ಲು ಥೊರಾಸಿಕ್ಕು ಹಿಂಗೆ ಕ್ರಾಸಾಗಿ ಬರುತ್ತೆ. ಅರ್ಧ ಥೊರಾಸಿಕ್ಕು ಮತ್ತು ಕಾಕ್ಸಿಕ್ವರೆಗೂ ಈ ಕಡೆಯಿಂದ ಹಿಂಗೆ ಕ್ರಾಸಾಗಿ ಬರುತ್ತೆ. ಫೈನಲಿ ಇಷ್ಟು ಜಾಗದಲ್ಲಿ ಥೊರಾಸಿಕ್ ಬರುತ್ತೆ, ಸ್ಪೈನಲ್ ಕಾರ್ಡು. ಇಷ್ಟು ಜಾಗ ಇಲ್ಲಿಂದ ಇಲ್ಲಿವರೆಗೂ ನೀವೆಲ್ಲಾದರೂ ಪ್ರೆಸ್ ಮಾಡಿ, ಬ್ಯಾಕ್ ಪೈನ್ ಇರೋರಿಗೆ, ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇರೋರಿಗೆ, ಎಸ್ಪೆಷಲಿ ಸಯಾಟಿಕ್ ಪೈನ್ ಇರೋರಿಗೆ ಎಲ್ಲ ಕಡೆಯೂ ಪೈನ್ ಬರುತ್ತೆ. ಇಲ್ಲೂ ಬರುತ್ತೆ, ಇಲ್ಲೂ ಬರುತ್ತೆ, ಇಲ್ಲೂ ಬರುತ್ತೆ. ಇದ್ರ ಬ್ಯೂಟಿ ಏನು ಗೊತ್ತಾ, ಮೈಕ್ರೋ ಮತ್ತು ಮಿನಿ ಸಿಸ್ಟಮ್ದು ಎಲ್ಲ ಪೇಷಂಟ್ಗೂ ಎಲ್ಲ ಫಿಂಗರಲ್ಲೂ ಮಸಾಜ್ ಕೊಡಿ. ಮಸಾಜ್ನ ಕಂಟಿನ್ಯೂಸ್ ಆಗಿ ಮಾಡ್ಕೊಳ್ಳೋಕೆ ಹೇಳಿ. ಪ್ರತಿ ದಿನವೂ ಬೆಳಗ್ಗೆ ಸಾಯಂಕಾಲ 1 ನಿಮಿಷ ಮಸಾಜ್ ಮಾಡ್ಕೊಳ್ಳೋಕೆ ಹೇಳಿ. ನೋಡಿ ಪ್ರೋಬು, ವುಡನ್ ಪ್ರೋಬ್ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಸೊ ಇಟ್ಕೊಂಡು ಈ ಜಾಗ ಇಲ್ಲಿಂದ ಇಲ್ಲಿವರೆಗೂ, ಈ ಕಾರ್ನರಲ್ಲಿ ಇಲ್ಲಿವರೆಗೂ, ಈ ಕಾರ್ನರ್ ಇಲ್ಲಿಂದ ಇಲ್ಲಿವರೆಗೂ, ಈ ಜಾಯಿಂಟಿಂದ ಕೆಳಗಡೆ 3 ಭಾಗದಲ್ಲೂ ಮಸಾಜ್ ಮಾಡ್ಕೊಳ್ಳಿ. ಅವ್ರ ಪೈನ್ ಟಾಲರಬಲ್, ಅವ್ರಿಗೆ ಎಷ್ಟು ನೋವು ತಡ್ಕೊಳಕ್ಕಾಗತ್ತೆ ಅಷ್ಟು ಪೈನು ಎಲ್ಲ ಫಿಂಗರಲ್ಲೂ ಮಾಡ್ಕೊಳ್ಳೋಕೆ ಹೇಳಿ. ಬೆನ್ನನ್ನು ನೀವು ಹೇಗೆ ಸ್ಪೈನಲ್ ಅಲೈನ್ಮೆಂಟು, ಮಸಾಜ್ ಥೆರಪಿ ಅದೆಲ್ಲ ಮಾಡ್ತೀರಲ್ವ, ಅಷ್ಟು ಥೆರಪಿ 8 ಬೆರಳಲ್ಲೂ ಮಾಡಿದ್ರೆ ಅದಕ್ಕಿಂತ ಅದ್ಭುತವಾದಂತಹ ರಿಸಲ್ಟ್ ಬರುತ್ತೆ. ಇನ್ಸೈಡ್ ಟಚ್ ಮಾಡಬೇಡಿ. ಇನ್ಸೈಡ್ ಟಚ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಇಲ್ಲಿ ಅಕ್ಯುರಸಿ ಇರಬೇಕು. ನೀಡ್ಲಿಂಗ್ ಲೆವೆಲ್ಗೆ ಹೋದಾಗ ನೀವು ಈ ಇನ್ನನ್ನು ಯೂಸ್ ಮಾಡ್ಕೊಳ್ಳಿ. ಈಗ ನಿಮ್ಗೇನಾಗುತ್ತೆ, ಎಕ್ಸಾಕ್ಟ್ ಪಾಯಿಂಟನ್ನು ಲೊಕೇಟ್ ಮಾಡಿ ನೀವು ಸೀಡ್ ಹಾಕೋಕ್ಕಾಗಲಿ ಕಲರ್ ಹಾಕೋಕ್ಕಾಗಲಿ ಕಷ್ಟ ಆಗುತ್ತೆ. ಬಟ್ ಬ್ಯಾಕ್ ಸೈಡ್ ಅಂತ ತೊಗೊಂಡಾಗ ಪೂರ್ತಿ ಸ್ಪೈನಲ್ ಕಾರ್ಡ್ ಇಲ್ಲಿ ಸಿಕ್ಕೋದ್ರಿಂದ ಮಿನಿ ಆ್ಯಂಡ್ ಮೈಕ್ರೋ ಸಿಸ್ಟಮಲ್ಲಿ ನೀವು ಇಲ್ಲಿಂದ ಇಲ್ಲಿ ಹೇಳ್ಬೇಕಲ್ವ, ಮತ್ತು ಎಲ್ಲ ಮಸಾಜ್ ಮಾಡಿ ಅಂತ ಹೇಳ್ತೀವಲ್ವ, ಇದಕ್ಕಿಂತ ಬ್ಯೂಟಿಫುಲ್ ಇಲ್ಲಿ ಇದಿಷ್ಟು ಜಾಗ. ಇಲ್ಲಿಂದ ಇಲ್ಲಿವರೆಗೂ ಮಸಾಜ್ ಮಾಡ್ಬೋದು, ಏನು ತೊಂದರೆ ಇಲ್ಲ, ಆಗುತ್ತೆ. ಇದರಲ್ಲೂ ಆಗುತ್ತೆ. ವುಡನ್ ಮಸಾಜರ್ ಇರುತ್ತೆ, ಆ ವುಡನ್ ಮಸಾಜರಲ್ಲಿ ನೀವು ಮೇಲಿಂದ ಕೆಳಗನ್ನು ಯೂಸ್ ಮಾಡ್ಕೋಬೋದು. ವುಡನ್ ಪ್ರೋಬ್ಸ್ ಇರುತ್ತೆ. ವುಡನ್ ಪ್ರೋಬ್ಸಲ್ಲಿ ನೀವು ಮಸಾಜ್ ಮಾಡಬೇಕಾದ್ರೆ ವುಡನ್ ಪ್ರೋಬ್ಸನ್ನ ಯೂಸ್ ಮಾಡಿ.
ವುಡನ್ ಪ್ರೋಬ್ಸ್ ಯೂಸ್ ಮಾಡೋದ್ರಿಂದ ಎರಡು ರೀತಿಯಾದಂಥ ಸೇಫ್ಟಿ ಇರುತ್ತೆ. ಒಂದು ಟಚ್ಲೆಸ್ ಮೆಟಲ್ ಆದರೆ ವಿತ್ ಟಚ್ ಅಂತ ಹೇಳ್ತೀವಿ ಅದನ್ನು. ಅದರಲ್ಲಿ ಶಾಖನೂ ಎನರ್ಜಿನೂ ಪ್ಲಸ್ ಎಲೆಕ್ಟ್ರಿಕಲ್ ಕರೆಂಟು ಮೈಕ್ರೋ ಕರೆಂಟು ಎಲ್ಲನೂ ಪಾಸ್ ಆಗುತ್ತೆ. ವುಡನ್ನಲ್ಲಿ ನಿಮಗೆ ಆ ತೊಂದರೆ ಇರೋದಿಲ್ಲ. ಒಂದು ಬ್ರಾಸ್ ಪ್ರೋಬ್ ಯೂಸ್ ಮಾಡಿ ನೀವು ಪೇಷಂಟಿಗೆ ಟ್ರೀಟ್ಮೆಂಟ್ ಕೊಟ್ಟಾಗ ಅವರು ಹೆವಿ ಪೇಯ್ನನ್ನು ಫೀಲ್ ಮಾಡ್ತಾರೆ. ಇದರಲ್ಲಿ ಅಷ್ಟೇ ಪೇಯ್ನ್ ಆದರೂ ಸಹ ಆ ಫೀಲಿಂಗ್ ಅವರಿಗೆ ಬರೋದಿಲ್ಲ. ಬ್ರಾಸಲ್ಲಿ ಮಾಡಿದಾಗ ಆದಷ್ಟು ನೋವು ಇದರಲ್ಲಿ ಕಾಣಿಸ್ಕೊಳ್ಳಲ್ಲ. ಸೊ ಹಂಗಾಗಿ ಎಸ್ಪೆಷಲಿ ನಾನು ಹೇಳ್ತಾ ಇರೋದೇನು ಮೈಕ್ರೋ ಆ್ಯಂಡ್ ಮಿನಿ ಸಿಸ್ಟಮ್ಮು ನೀವು ಪೂರ್ತಿ ಪೂರ್ತಿ ನೀವು ಈ ಸ್ಪೈನಲ್ ಕಾರ್ಡ್ ಟ್ರೀಟ್ಮೆಂಟನ್ನು ಇದರಲ್ಲಿ ಕೊಡಿ. ತುಂಬ ಎಫೆಕ್ಟಿವ್ ರಿಸಲ್ಟ್ನ ನೋಡ್ಕೊಳ್ತೀರ. ಪ್ರತಿಯೊಂದು ಪಾಯಿಂಟನ್ನು ಸಪೋಸ್ ಅವ್ರಿಗೆ ಕುತ್ತಿಗೆ ನೋವು ಇದೆ ಅಂತ ಇಟ್ಕೊಳ್ಳೋಣ ನೋಡಿ, ಹೆಬ್ಬೆರಳು ಈ ಕಡೆ ಅಲ್ವಾ ಇರೋದು ನಮ್ಮದು, ಇದು ಕುತ್ತಿಗೆ ಅಲ್ವಾ, ಇದು ಈ ಜಾಯಿಂಟು ಸಿಂಗಲ್ ಜಾಯಿಂಟು. ಸೊ ನಾವು ಈಗ ತೊಗೊಂಡಾಗ ಇವಾಗ ಹೆಬ್ಬೆರಳು ಈ ಕಡೆ ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಹೆಬ್ಬೆರಳು ಎಲ್ಲಿ ಬರುತ್ತೆ? ಈ ಉಗುರಿಂದ ಕೆಳಗಡೆಗೆ ಬರುತ್ತೆ. ಈ ಉಗುರಿಂದ ಕೆಳಗಡೆ ನೀವು ಒಂದು ಪಾಯಿಂಟನ್ನು ಮಾಡಿ ಅವ್ರಿಗೆ ಕುತ್ತಿಗೆ ನೋವು ಇರೋದು ಬೇಗ ಸಿಗುತ್ತೆ. ಅಥವಾ ಕುತ್ತಿಗೆಯಲ್ಲಿ ಯಾವುದೇ ತೊಂದರೆ ಇದ್ರೂ ಈ ಜಾಯಿಂಟಿಂದ ಮೇಲ್ಗಡೆ ಬರುತ್ತೆ, ಉಗುರಿಂದ ಕೆಳಗಡೆ ಬರುತ್ತೆ. ಸಿಂಪಲ್ಲಾಗಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು. ಈ ಒಂದು ಪಾಯಿಂಟನ್ನು ಮಸಾಜ್ ಮಾಡಿದ್ರೆ ನೀವು ಕರಸ್ಪಾಂಡೆನ್ಸ್ ಸಿಸ್ಟಮಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಏನು ಮಸಾಜ್ ಮಾಡ್ತಾ ಇದ್ದೀರಾ ನೋಡಿ, ಈ ಜಾಯಿಂಟಿಂದ ಈ ಜಾಯಿಂಟ್ವರೆಗೂ ಕತ್ತಿದೆಯಲ್ವ, ಈ ಸರ್ವೈಕಲ್ ಅಂತ ಹೇಳ್ತೀವಲ್ವ, ಇದು C1ಇಂದ C8ವರೆಗೂ ಎಷ್ಟು ಪಾಯಿಂಟ್ ಇದೆಯಲ್ವ, ಇಷ್ಟು ಪಾಯಿಂಟು ಇನ್ಸೆಕ್ಟ್ ಸಿಸ್ಟಮಲ್ಲಿ ಒಂದೇ ತೊಗೊಳ್ತೀವಿ. ಪ್ಲಸ್ ನಾವು ಮೈಕ್ರೋ ಸಿಸ್ಟಮಲ್ಲಿ ತೊಗೊಂಡಾಗ ಇನ್ನೂ ಮಿನಿಯೇಚರ್ ಆಗಿ ಸಿಂಗಲ್ ಒಂದೇ ಪಾಯಿಂಟ್ ಬರುತ್ತೆ, ತುಂಬ ಎಫೆಕ್ಟಿವ್ ರಿಸಲ್ಟ್ ಬರುತ್ತೆ. ಇನ್ಸೆಕ್ಟ್ ಸಿಸ್ಟಮಲ್ಲಿ 1 2 3 4 ಥರ ತೊಗೊಳ್ತೀವಿ. ತಿರ್ಗಿ ಒನ್ಸ್ ಅಗೇನ್ 1 2 3 4 ಇಲ್ಲೆರಡು ಈ ಕಡೆ ಬರುತ್ತೆ, ಈ ಬೆರಳಲ್ಲಿ ಈ ಕಡೆ ಬರುತ್ತೆ, ಇಲ್ಲಿ ಇಲ್ಲಿ. ಒಟ್ಟು ನೀವು ಒಂದು ಸರ್ವೈಕಲ್ನ ಒಂದು ಕೈಯಲ್ಲಿ 4 4 8 ಪಾಯಿಂಟಲ್ಲಿ ನೀವು ಟ್ರೀಟ್ ಮಾಡ್ತೀರಾ. ದಿಸ್ ಇಸ್ ದ ಬ್ಯೂಟಿ ಆಫ್ ದ ಸುಜೋಗ್. ಸರ್ ಇದನ್ನು ಮಾಡಬೇಕಾ? ಒಂದೇ ಪಾಯಿಂಟಲ್ಲಿ ಮಾಡಿದ್ರೆ ಆಗೋದಿಲ್ವಾ? 100% ಒಂದು ಪಾಯಿಂಟಲ್ಲಿ ಮಾಡಿದ್ರೂ ಆಗುತ್ತೆ. ಕೆಲವೊಮ್ಮೆ ಒಂದು ಪಾಯಿಂಟ್ ಮಾಡಿದಾಗ ನಿಮಗೆ ರಿಸಲ್ಟೇ ಬರೋಲ್ಲ. ಸೊ ಅದಕ್ಕೆ 8 + 1 9 ಪಾಯಿಂಟಲ್ಲೂ ನೀವು ಟ್ರೀಟ್ ಮಾಡಿ ಅವ್ರಿಗೆ ಇವತ್ತು ನೈಟು ನೀವು ಟ್ರೀಟ್ ಮಾಡಿ ಕಳಿಸಿದ್ರೆ ಬೆಳಗಾಗೋಷ್ಟರಲ್ಲಿ ವಾಸಿಯಾಗಿರುತ್ತೆ. ಇದು ಅದ್ಭುತವಾಗಿರೋವಂಥದ್ದು. ಯಾಕೆಂದರೆ ಒಂದೇ ಪಾಯಿಂಟನ್ನು ಒಂದು ಕೈಯಲ್ಲಿ ನೀವು 9 ಪಾಯಿಂಟಾಗಿ ಕನ್ವರ್ಟ್ ಮಾಡ್ಕೊಳ್ತೀರ. ಸೊ ಅದಕ್ಕೋಸ್ಕರ ನಾವು ಇನ್ಸೆಕ್ಟು, ಮೈಕ್ರೋ, ಮಿನಿ ಮತ್ತು ಕರಸ್ಪಾಂಡೆನ್ಸ್ ಇಷ್ಟು ಸಿಸ್ಟಮ್ನ ನಾವು ಬಳಕೆ ಮಾಡ್ಕೊಳ್ತೀವಿ. ಒಂದೊಂದು ಪಾಯಿಂಟಲ್ಲೂ ಒಂದೊಂದಕ್ಕೂ ಸಹ ನಾವು ಅದ್ಭುತವಾಗಿ ನಾವು ಇದನ್ನು ಯೂಸ್ ಮಾಡ್ಕೊಳ್ಳುವಂಥದ್ದು. ಸೊ ಹಾಗಾಗಿ ಈ 3 ಸಿಸ್ಟಮನ್ನು ಒಂದೇ ಕೈಯಲ್ಲಿ ಒಂದೇ ಬೆರಳಲ್ಲಿ ನಾವು ಟ್ರೀಟ್ ಮಾಡೋದು ತುಂಬ ಸುಲಭ ಇರುತ್ತೆ. ಪ್ಲಸ್ ರಿಸಲ್ಟ್ ತುಂಬ ಫಾಸ್ಟಾಗೂ ಸಿಕ್ಕುತ್ತೆ ನಿಮಗೆ. ಫಸ್ಟು ನೀವು ನಿಮ್ಮ ಕೈಗಳನ್ನ ಇಟ್ಕೊಂಡು ನಿಮ್ಮ ಕೈಗಳಲ್ಲಿ ಮಾರ್ಕ್ ಮಾಡಿಕೊಂಡು ಒಂದೊಂದು ಪಾಯಿಂಟು ಎಲ್ಲೆಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳಿ. ನಿಮ್ಮ ಕೈಗಳಲ್ಲಿ ನೀವು 100% ನೀವು ಥರ ಆದರೆ ಪೇಷಂಟ್ ಕೈ ಹಿಡಿದಾಗ ಉಲ್ಟಾ ಬರುತ್ತೆ ನಿಮಗೆ, ಆವಾಗಲೂ ಕನ್ಫ್ಯೂಷನ್ ಆಗಿಬಿಡುತ್ತೆ. ನಾವು ಸ್ಟಾರ್ಟಿಂಗಲ್ಲಿ ನಮ್ಮ ಕೈ ನೋಡ್ಕೊಂಡು ಕರೆಕ್ಟಾಗಿ ನಮ್ಮ ಲೆಫ್ಟ್ ಸೈಡಿಗೆ ನಾವು ಹಾಕ್ಕೊಳ್ತೀವಿ. ಬಟ್ ಪೇಷಂಟ್ಗೆ ಹಾಕ್ಬೇಕಾದ್ರೆ ಬಲಗಡೆ ಹಾಕ್ಬಿಟ್ಟಿರ್ತೀವಿ. ಅಲ್ಲಿ ಪೇಯ್ನ್ ಇರುತ್ತೆ, ಅವ್ರಿಗೆ ಇರುತ್ತೆ. ನಾನು ಆಗಲೇ ಹೇಳಿದ್ನಲ್ವ, ನಿಮಗೆ ನೆಕ್ ಅಂದರೆ ಇಲ್ಲಿನೂ ಬರುತ್ತೆ, ಇಲ್ಲೂ ಬರುತ್ತೆ, ಇಲ್ಲೂ ಬರುತ್ತೆ, 3 ಕಡೆನೂ ಬರುತ್ತೆ ನಿಮಗೆ. ದಟ್ ಈಸ್ ದ ಬ್ಯೂಟಿ ಆಫ್ ದ ಸುಜೋಗ್. ಮಿನಿ ಸಿಸ್ಟಮ್ ಒಂದು ಬರುತ್ತೆ, ಮೈಕ್ರೋ ಸಿಸ್ಟಮ್ ಒಂದು ಬರುತ್ತೆ, ಕರಸ್ಪಾಂಡೆನ್ಸ್ ಸಿಸ್ಟಮ್ ಒಂದು ಬರುತ್ತೆ. ಈ 3 ಸಿಸ್ಟಮಲ್ಲಿ ನಿಮಗೆ ಪಾಯಿಂಟ್ಗಳು ಸಿಗುತ್ತೆ. ಈ 3 ಸಿಸ್ಟಮ್ನ ಪಾಯಿಂಟ್ಗಳು ಹಾಕಿದ್ರೆ ಎಷ್ಟು ಫಾಸ್ಟಾಗಿ ನೀವು ಪೇಷಂಟನ್ನ ಕೂರಿಸಿದ್ರೆ ಅರ್ಧ ಗಂಟೆಯಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ನೀವು ಹಾಕೋ ಪಾಯಿಂಟು ಕರೆಕ್ಟಾಗಿರಬೇಕು ಅದಕ್ಕೆ. ಸೊ ಈ ರೀತಿಯಾಗಿ ನೀವು 3 ಸಿಸ್ಟಮ್ನ ಒಟ್ಟಿಗೆ ಮರ್ಜ್ ಮಾಡಿಕೊಂಡು ಕಂಬೈನ್ ಮಾಡಿಕೊಂಡು ನೀವು ಟ್ರೀಟ್ಮೆಂಟ್ ಮಾಡೋದು ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಫಸ್ಟು ನೀವು ಕಲರ್ ಹಾಕೋಕ್ಕೆ ಹೋಗಬೇಡಿ ಕೈಗಳಿಗೆ. ಸುಜೋಗ್ ಸಿಸ್ಟಮಲ್ಲಿ ಫಸ್ಟು ನೀವು ಮಾಡಬೇಕಾಗಿರೋದನ್ನು ಪಾಯಿಂಟ್ ಐಡೆಂಟಿಫಿಕೇಷನ್ ಮಾಡಬೇಕು. ಕಲರ್ ಹಾಕೋದು ಯಾವಾಗ ಅಂದರೆ 100% ನಾನು ಪಾಯಿಂಟನ್ನು ಐಡೆಂಟಿಫೈ ಮಾಡಿದ್ದೀನಿ, ಆವಾಗ ನೀವು ಕಲರ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಕಲರ್ ಹಾಕಬೇಕಾದ್ರೂ ಅಷ್ಟೇ ಸೇಮ್ ಟೋನಿಫಿಕೇಷನ್ ಆ್ಯಂಡ್ ಸೆಡೇಷನ್. ಸೆಡೇಟ್ ಮಾಡಬೇಕಾ, ಟೋನಿಫೈ ಮಾಡಬೇಕಾ ಇಂಪಾರ್ಟೆಂಟಲ್ಲಿ. ಸೊ ಕಲರ್ ಥೆರಪಿ ಅಂದ್ರೇ ಸೆಡೇಷನ್ ಆ್ಯಂಡ್ ಟೋನಿಫಿಕೇಷನ್ ಅಂತ ತಿಳ್ಕೊಳ್ಳಿ, ಬೇರೆ ಇನ್ನೇನು ಮಾಡಲ್ಲ ಅದು.
ಸೊ ಇಲ್ಲಿ ನೀವು ಯಾವುದನ್ನು ಸೆಡೆಟ್ ಮಾಡಬೇಕು, ಯಾವುದನ್ನು ಟೋನಿಫೈ ಮಾಡಬೇಕು. ಸರ್ವೈಕಲ್ಗೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಸಪೋಸ್ ಇಲ್ಲಿ C1 C2 ಅಥವಾ C4 C5 ಅಥವಾ C8 ಎಲ್ಲೋ ಪ್ರಾಬ್ಲಮ್ ಇದೆ ಅಂತ ಇಟ್ಕೊಳ್ಳೋಣ. ಇಲ್ಲಿ ಬಂದಾಗ ನಾವು 8 ಪಾಯಿಂಟನ್ನು ಮಾರ್ಕ್ ಮಾಡ್ಕೊಳ್ತೀವಿ. ಕಲರ್ ಥೆರಪಿ ಹಾಕ್ಬೇಕಾದ್ರೆ ಇಲ್ಲಿ ಯಾವುದೋ ಒಂದು ಕಲರ್ ಹಾಕ್ತೀವಿ. ಆ C8 ಪ್ರಾಬ್ಲಮ್ ಇದೆ, C8 ಆಲ್ಮೋಸ್ಟ್ ಈ ಜಾಯಿಂಟಲ್ಲಿ ಬರುತ್ತೆ, ಇದಕ್ಕೆ ಟೋನಿಫೈ ಮಾಡಿಬಿಡ್ತೀವಿ ಎನರ್ಜಿ ಬೇಕು ಅಂತ. ಬಟ್ ಇಲ್ಲಿ ಬಂದಾಗ ನೀವು ಮಿನಿ ಮತ್ತು ಮೈಕ್ರೋ ಸಿಸ್ಟಮ್ ಅಂತ ಬಂದಾಗ ನೀವು ಅದೇ ಕಲರ್ ಯೂಸ್ ಮಾಡೋಕ್ಕಾಗಲ್ಲ. ಇಲ್ಲಿ ಕಲರ್ ಚೇಂಜ್ ಆಗುತ್ತೆ. ಇಲ್ಲಿ ಏನು ಮಾಡ್ತೀವಿ ನಾವು, ಪಂಚಭೂತಗಳನ್ನ ಮತ್ತೆ ತಗೊಳ್ತೀವಿ ಕೈಗಳಲ್ಲಿ. ಪಂಚಭೂತಗಳಲ್ಲಿ ಯಾವ್ಯಾವ ತತ್ವಗಳಿಗೆ ಅನ್ವಯಿಸುತ್ತೆ, ಈ ತತ್ವಗಳಿಗೆ ನಾನು ಕೊಡೋದು ಟೋನಿಫಿಕೇಷನ್ ಆಗುತ್ತಾ ಸೆಡೇಷನ್ ಆಗುತ್ತಾ ಅನ್ನೋದು ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನಾವು ಕರೆಸ್ಪಾಂಡೆನ್ಸ್ ಸಿಸ್ಟಮಲ್ಲಿ ಒಂದು ಕಲರ್ ತೊಗೊಳ್ತೀವಿ, ಕಾಮನ್ ಕಲರ್ಸ್, ಕಾಮನ್ನಾಗಿ ಏನಿದೆ ಅದನ್ನು ತೊಗೊಳ್ತೀವಿ. ಮಿನಿ ಮತ್ತು ಮೈಕ್ರೋ ಅಂತ ಬಂದಾಗ ತತ್ವಗಳ ಆಧಾರದ ಮೇಲೆ ಅಲ್ಲಿ ಯಾವ ತತ್ವ ಇದೆ ಆ ಬೆರಳಲ್ಲಿ ಅದನ್ನು ನಾವು ಟೋನಿಫೈ ಮಾಡ್ಬೇಕಾದ್ರೆ ಯಾವ ಕಲರ್ ಹಾಕಬೇಕು, ಸೆಲೆಕ್ಟ್ ಮಾಡ್ಬೇಕಾದ್ರೆ ಯಾವ ಕಲರ್ ಹಾಕಬೇಕು. ಸೊ ಈ ಬೇಸಲ್ಲಿ ನಾವು ಒಂದು ಸೆಕೆಂಡ್ ಕಲರ್ ಥೆರಪಿನ ಮಾಡ್ತೀವಿ. ಸುಜೋಕು ಕಲರ್ ಥೆರಪಿ ಲಾಸ್ಟಲ್ಲಿ ಪ್ರೋಟೋಕಾಲ್ ಸಿಸ್ಟಮ್ ಎಲ್ಲ ಆದಮೇಲೆ ಕಲರ್ ಥೆರಪಿಗೆ ಹೋಗೋಣ. ಸೊ ಅದಕ್ಕೂ ಬ್ಯೂಟಿಫುಲ್ ಆಗಿರೋವಂಥದ್ದು ಸುಜೋಕ್ 6 ಕೀ ಥೆರಪಿ. ಸುಜೋಕ್ 6 ಕೀ ಥೆರಪಿ ಎಷ್ಟೋ ಜನ ಮಾಡ್ತಾ ಇದ್ದೀರಾ. ಸುಜೋಕ್ ಥೆರಪಿ ನೀವು ಎಷ್ಟು ಪರ್ಫೆಕ್ಟಾಗಿ ಕಲಿತಾ ಹೋಗ್ತೀರಿ, ಸುಜೋಕ್ 6 ಕೀನ ಅಷ್ಟೇ ಪರ್ಫೆಕ್ಟ್ ಆಗ್ತೀರಾ ನೀವು. ಆ್ಯಕ್ಚುಲಿ ಸುಜೋಕ್ 6 ಕೀ ತುಂಬ ಸುಲಭ. 6 ಕೀ ಎಷ್ಟು ಸುಲಭ ಇರುತ್ತೆ ಅಂದರೆ, ನೀವು TCMಲ್ಲಿ 5 ಎಲಿಮೆಂಟ್ಸ್ ಥಿಯರಿ ನಿಮಗೆ ಗೊತ್ತಾಗ್ಬಿಟ್ರೆ, ಗೊತ್ತಾದರೆ ಪಕ್ಕ 6 ಕೀ ಮಾಡ್ತೀರಾ. ಅಥವಾ ಸುಜೋಕಲ್ಲಿ ಫುಲ್ ಥರ ಆಗಬೇಕು. ಸೊ ಸುಜೋಕಲ್ಲಿ ಫುಲ್ ಥರ ಆದರೆ ಈ 6 ಕೀ ನಿಮ್ಗೆ ತುಂಬ ಸುಲಭ ಆಗುತ್ತೆ. ಸೊ ಫಸ್ಟು ಸುಜೋಕನ್ನೆಲ್ಲ ಮಾಡ್ಕೊಂಡು ಹೋಗೋಣ. ಆಮೇಲೆ ಕಲರ್ ಥೆರಪಿ ಇಂಟ್ರೊಡಕ್ಷನ್ ಕ್ಲಾಸ್ ಮಾಡ್ತೀನಿ. ಅದಾದಮೇಲೆ 6 ಕೀಗೆ ಹೋಗೋಣ. 6 ಕೀ ಆಗೋ ಪ್ರತಿಯೊಬ್ಬರಿಗೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ನಿಮಗೆ. ನೀವು ಕಲ್ತಿರೋದು TCMಲ್ಲೇ, ಬಟ್ ಬೇಸ್ ಇಲ್ದಿರ ಕಲ್ತಿದ್ದೀವಿ ನಾವಲ್ಲಿ. ಸೊ ಹಂಗಾಗಿ ಎಷ್ಟೋ ಜನಕ್ಕೆ ಕಬ್ಬಣದ ಕಡಲೆ ಆಗೋಯ್ತದು. ಸುಜೋಕ್ ಆದಮೇಲೆ ನಿಮಗೆ ತುಂಬ ಈಸಿ ಆಗಿರುತ್ತೆ ಅದು. ಓಕೆ, ಸೊ ಇದಿಷ್ಟು ಕರೆಸ್ಪಾಂಡೆನ್ಸು, ಓವರ್ಲ್ಯಾಪಿಂಗು, ಪ್ರೈಮರಿ ಸೆಕೆಂಡ್ರಿ ಕರೆಸ್ಪಾಂಡೆನ್ಸು, ಇನ್ಸೆಕ್ಟು, ಮಿನಿ ಆ್ಯಂಡ್ ಮೈಕ್ರೋ ಸಿಸ್ಟಮ್. ಇಷ್ಟು ಸಿಸ್ಟಮ್ಗಳು ನಾವೀಗ ಕಲ್ತಿದ್ದೀವಿ. ಈ ಸಿಸ್ಟಮು ಇನ್ನೂ ಡೆಪ್ತಾಗಿ ಹೋಗಬೇಕು ಅಂದರೆ ಒಂದು ಪ್ರಾಕ್ಟಿಕಲ್ ಕ್ಲಾಸ್ ಬೇಕು. ಒಂದು ಪ್ರಾಕ್ಟಿಕಲ್ ಕ್ಲಾಸಲ್ಲಿ ಡೆಮೋ ಕೊಟ್ಟರೆ ನಿಮ್ಮ ಡೌಟ್ಗಳೆಲ್ಲ ಕ್ಲಿಯರ್ ಆಗುತ್ತೆ. ಪ್ಲಸ್ ನಾನು ಹೇಳ್ಕೊಟ್ಟಿರೋ ಪಾಠ ಇನ್ನೂ ಎಫೆಕ್ಟಿವ್ ಆಗಿ ನಿಮಗೆ ಅರ್ಥ ಆಗುತ್ತೆ. ಸೊ ಡೌಟ್ಸನ್ನು ನೀವು ಲೈವ್ ಆಗಿ ಕೇಳ್ಬೋದು. ಸೊ ಡೌಟ್ಸು ಲೈವ್ ಆಗಿ ಕೇಳಿದಾಗ ವಿತ್ ಪಾಯಿಂಟ್, ಎಸ್ಪೆಷಲಿ ಪೇಷಂಟ್ ಇದ್ದರೆ, ಸೊ ಆ ಪೇಷಂಟ್ಗೆ ಇಂಥ ಜಾಗದಲ್ಲಿ ಪಾಯಿಂಟ್ ಇದೆ ಅಂತ ಸುಮ್ಮನೆ ಓವರಲ್ಲಾಗಿ ಹೇಳಿದಾಗ ನೀವೇ ಚೆಕ್ ಮಾಡಿ ಆ ಜಾಗದಲ್ಲಿ ಪಾಯಿಂಟ್ ಇದೆಯಾ ಎಲ್ಲ ನೋಡುವಂಥದ್ದು. ಸೊ ಈ ಥರ ಎಫೆಕ್ಟಿವ್ ರಿಸಲ್ಟ್ ಬೇಕು ಅಂದರೆ ಸೊ ಅದನ್ನು ಒಂದು ಪ್ರಾಕ್ಟಿಕಲ್ ಡೆಮೋ ಕ್ಲಾಸ್ ಮಾಡ್ಕೊಳ್ಳೋಣ.